ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯಲ್ಲಿ ಏನಿದೆ, ಯಾಕೆ ಕಲ್ತ್ಕೋಬೇಕು ಅಂತ ಸಾಕಷ್ಟು ಜನರ ಪ್ರಶ್ನೆ. ಯಾಕ್ರಿ ಕಲ್ತ್ಕೋಬೇಕು? ಏನು ನಿಮ್ ಗ್ರಂಥ ಅಂತ ಕಲ್ತ್ಕೋಬೇಕಾ? ಅಥವಾ ಭಗವದ್ಗೀತೆನೇ ಯಾಕೆ? ಭಗವದ್ಗೀತೆಗಿಂತ ಸಾಕಷ್ಟು ಸಹಸ್ರನಾಮಗಳಿದೆ, ಪುರಾಣಗಳಿದೆ, ವೇದಗಳಿದೆ. ಆದ್ರೆ ನಾವ್ ಹೇಳ್ಬೇಕು, ಭಗವದ್ಗೀತೆಯಲ್ಲಿ ಏನಿಲ್ಲ ಅಂತ ಕೇಳ್ರಿ. ಯಾಕೆ ಅಂದ್ರೆ ಏನಿದೆ ಅಂತ ಕೇಳ್ಬಿಟ್ರೆ ನಮ್ಗೆ ಉತ್ತರನೇ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕು. ಯಾಕಪ್ಪ, ಏನಿದೆ, ಅಂತದ್ದೇನಿದೆ, ಹೌದಾ ಅಷ್ಟೊಂದಿದ್ಯಾ ಅಂತ ಅಂದ್ರೆ, ಹೌದ್ರಿ, ಭಗವಂತ ನಮ್ಮ ಇಂದ್ರಿಯ ನಿಗ್ರಹವನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾನೆ. ಅದ್ರ ಜೊತೆ ಮುಕ್ತಿಯನ್ನ ಹೊಂದೋದು ಹೇಗೆ ಅಂತ ಹೇಳಿ ಧ್ಯಾನದ ವಿಷಯದಲ್ಲಿ ಹಲವಾರು ವಿಷಯಗಳನ್ನ ಹೇಳ್ತಾ ಹೋಗಿದ್ದಾನೆ. ಈಗ ನಾವು 6ನೇ ಅಧ್ಯಾಯದಲ್ಲಿದ್ದೀವಿ. 6ನೇ ಅಧ್ಯಾಯದಲ್ಲಿ ನಮ್ಗೆ ಸಾಕಷ್ಟು ಧ್ಯಾನಕ್ಕೆ ಹೇಗ್ ಕೂತ್ಕೋಬೇಕು ನೋಡಿ, ಕೂತ್ಕೊಳ್ಳುವಂತಹ ವಿಷಯವನ್ನ ಸಹ ಹೇಳ್ತಾನೆ ಭಗವಂತ. ನಾವ್ ಅನ್ಕೊಂಡಿದ್ವಿ ಧ್ಯಾನ ಅಂತ ಅಂದ್ರೆ ಚಂದ ಎಕ್ಸರ್ಸೈಸ್ ಮಾಡಿ ಕಣ್ಣು ಮುಚ್ಚಿ ನಾವ್ ಏನ್ ಕೂತ್ಕೊಂತೀವಿ ಪ್ರಾಣಾಯಾಮ ಮಾಡಿ ಅದೇ ಧ್ಯಾನ. ಅಯ್ಯೋ ರೀ, ನಾನ್ ಮೆಡಿಟೇಷನ್ ಮಾಡ್ತೀನಿ, ದಿನ 1 ಗಂಟೆ ಮಾಡ್ತೀನಿ, ದಿನ 2 ಗಂಟೆ ಮಾಡ್ತೀನಿ. ಕೆಲವ್ರು ಹೇಳೋದುಂಟು, ಕೆಲವ್ರು ಫಾಲೋ ಮಾಡ್ತಾರೆ. ಅವ್ರು ಹೇಳೋದುಂಟು, ಅಯ್ಯೋ ನಮ್ಮಮ್ಮ ಧ್ಯಾನಕ್ಕೆ ಹೋಗ್ಬಿಟ್ರೆ 3 ಗಂಟೆ 4 ಗಂಟೆ ಬರೋದೇ ಇಲ್ಲ. ಹೌದಾ? ಅದು ಧ್ಯಾನನಾ? ಇಲ್ಲ. ಧ್ಯಾನಕ್ಕೆ ಕೂರೋದಕ್ಕೂ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅದ್ರ ಜೊತೆ ಹೇಳ್ತಾ ಹೋಗ್ತಾನೆ, ಪೂಜೆಗೂ ಆಡಂಬರಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಅದರ ಜೊತೆಗೆ ಇಂದ್ರಿಯ ಮತ್ತೆ ಮನಸ್ಸನ್ನ ನಾವು ಹತೋಟಿಗೆ ತರಲೇಬೇಕು. ಇಂದ್ರಿಯ ಮತ್ತು ಮನಸ್ಸು ಎರಡು ಹತೋಟಿಗಿದ್ದಾಗ ಮಾತ್ರ ನಾವು ಧ್ಯಾನಕ್ಕೆ ಕೂರೋದಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಹತೋಟಿಗೆ ತರಬೇಕು ಅಂದ್ರೆ ಹೇಗೆ, ಅದನ್ನು ವಿವರಣೆ ಕೊಡ್ತಾ ಹೋಗ್ತಾನೆ. ನಾವು ಇಂದ್ರಿಯ ಮತ್ತೆ ಮನಸ್ಸು ಎರಡನ್ನ ಹತೋಟಿಗೆ ತೆಗೆದುಕೊಂಡು ನಮ್ಮ ಒಳಗಿರುವ ಭಗವಂತನನ್ನ ನಾವು ಹೋಗಿ ಭೇಟಿ ಮಾಡಬಹುದು. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಭಗವಂತ ಅಂತ ಅಂದ್ರೆ, ದೇವ್ರು ಅಂದ್ರೆ ಇನ್ನೆಲ್ಲೋ ಇಲ್ಲ, ದೇವಸ್ಥಾನದಲ್ಲಿಲ್ಲ, ನೀವ್ ಅರಳಿ ಕಟ್ಟೆ ಸುತ್ತುತ್ತಿರಲ್ಲ ಅದ್ರಲ್ಲಿಲ್ಲ, ನಾಗರಕಲ್ಲಿಗೆ ಅಭಿಷೇಕ ಮಾಡ್ತಿರಲ್ಲ ಅಲ್ಲಿಲ್ಲ ಕಣ್ರಿ ಭಗವಂತ, ಅಲ್ವಾ? ಇಲ್ಲಿವರೆಗೂ 6 ಅಧ್ಯಾಯದಲ್ಲಿ ಎಲ್ಲಾದ್ರೂ ಹೇಳಿದಾನ? ಅವನ್ ಹೇಳಿರೋದೊಂದೇ, ಭಗವಂತ ಎಲ್ಲೂ ಇಲ್ಲ, ನಿಮ್ಮ ಒಳಗಡೆ ಇದ್ದಾನೆ. ಭಗವಂತನ ಪೂಜೆ ಹೇಗೆ? ನಿಮ್ಮ ಕರ್ಮದಲ್ಲಿದೆ ನೋಡಿ. ಅಂದ್ರೆ ನಾವು ಅದರ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಅದು ನಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಧ್ಯಾನಕ್ಕೆ ಮುಖ್ಯವಾಗಿ ಅಡೆತಡೆಗಳು ಯಾವ್ದಾದ್ರು ಇದೆ, ನಾನು ನನ್ನ ಭಗವಂತನನ್ನ ನೋಡೋಕೆ ಅಡೆತಡೆಗಳಿದೆ. ಈಗ ಹೇಳ್ತಾರಲ್ಲ, ವಾಸ್ತು ದೋಷ, ಗ್ರಹ ದೋಷ, ಇನ್ನೊಂದ್ ದೋಷ, ಮತ್ತೊಂದ್ ದೋಷ, ಅಲ್ವಾ? ಹೌದಾ? ಅದಾ ದೋಷ ಇರೋದು? ಇಲ್ಲ. ಹಾಗಿದ್ರೆ ಏನು ದೋಷ ಇದೆ? ನನಗೆ ಯಾಕೆ ನನ್ನಲ್ಲಿರುವಂತಹ ಭಗವಂತನನ್ನ ನೋಡೋದಿಕ್ಕೆ ಆಗ್ತಾ ಇಲ್ಲ, ಅಥವಾ ನನ್ನಲ್ಲಿರುವಂತಹ ಭಗವಂತನನ್ನ ಕಾಣಬೇಕು. ಈಗ ಹೇಳ್ತಾರಲ್ಲ, ಅಯ್ಯೋ ನಿಮ್ಗೆಲ್ಲ ತುಂಬಾ ದೋಷ ಇದೆ ಕಣ್ರಿ, ಕಾಳಸರ್ಪ ದೋಷ ಇದೆ, ಅದಕ್ಕೆ ನೋಡಿ ನಿಮ್ಗೆ ಏನು ಒಳ್ಳೇದಾಗ್ತಾ ಇಲ್ಲ. ಭಗವಂತ ನಿಮಗೆ ಒಳ್ಳೇದ್ ಮಾಡ್ತಿಲ್ಲ, ಹೌದಾ? ಇಲ್ಲ ಕಣ್ರಿ. ಭಗವಂತನನ್ನ ಎಲ್ಲಿ ಕಾಣಬೇಕು? ನನ್ನ ಒಳಗೆ ಕಾಣಬೇಕು. ಅಂತಹ ಭಗವಂತನನ್ನ, ನನ್ನ ಒಳಗೆ ಇರುವಂತಹ ಭಗವಂತನನ್ನ ಕಾಣೋದಿಕ್ಕೆ ಅಡೆತಡೆ ಮಾಡ್ತಾ ಇರೋದು ಎರಡೇ ವಿಷಯ, ಒಂದು ಮನಸ್ಸು ಮತ್ತು ಇಂದ್ರಿಯಗಳು. ಇದೆರಡು ನನ್ನ ಹತೋಟಿಗೆ ಬಂತ, ನಾನು ನನ್ನಲ್ಲಿರುವಂತಹ ಭಗವಂತನನ್ನ ಕಾಣಲು ಸಾಧ್ಯ. ಹಾಗಿದ್ರೆ ಬರೀ ಇಂದ್ರಿಯ ನಿಗ್ರಹ ಮತ್ತೆ ಮನಸ್ಸು ಇದೆರಡು ನಾನು ಕುತ್ಕೊಂಡ್ಬಿಟ್ನಪ್ಪ, ಇದೆರಡರಲ್ಲೂ ನಾನು ಜಯ ಗಳಿಸ್ಬಿಟ್ಟೆ, ಹಾಗಿದ್ರೆ ಭಗವಂತ ಕಾಣ್ತಾನ? ಇಲ್ವಂತೆ. ಅದಕ್ಕೆ ಪೂರ್ವ ತಯಾರಿಗಳು ಬೇಕು. ಈಗ ನಿಮ್ಮ ಮಗ SLC ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದಾನ, ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಬರೆದ್ ಬಿಡ್ಬೋದಾ? ಅಥವಾ PUC ಎಕ್ಸಾಮ್ ಬರೀತಾ ಇದ್ದಾನೆ, ಡೈರೆಕ್ಟ್ ಆಗಿ ಹೋಗಿ ಬರಿಬೋದಾ? CET ಇದೆಲ್ಲ ಎಕ್ಸಾಮ್ಸ್ ಗಳೆಲ್ಲ ನಡೀತಿದ್ಯಲ್ಲ ಈಗ, ಡೈರೆಕ್ಟ್ ಆಗಿ ಹೋಗಿ ಬರಿಬೋದಾ? ಇಲ್ಲ ಕಣ್ರಿ. ಯಾಕಾಗಲ್ಲ? ಪೂರ್ವ ತಯಾರಿ ಬೇಕು. ಕಾಲೇಜ್ ಅಡ್ಮಿಷನ್ ಆಗಿರ್ಬೇಕು, ಸ್ಕೂಲ್ಸ್ ಅಡ್ಮಿಷನ್ ಆಗಿರ್ಬೇಕು, ಅಟೆಂಡೆನ್ಸ್ ಇರ್ಬೇಕು, ಅದರ ಜೊತೆಗೆ ಫೀಸ್ ಕಟ್ಟಿರ್ಬೇಕು.
ಈ ರೀತಿ ಎಲ್ಲ ಅದರದೇ ಆದಂತಹ ನಿಯಮಗಳಿದೆ ಅಲ್ವಾ? ಅದೇ ರೀತಿ ನಾನು ಧ್ಯಾನಕ್ಕೆ ಕೂತ್ಕೋಬೇಕು ಅಂದ್ರೂ ಅಷ್ಟೇ, ಇಂದ್ರಿಯ ನಿಗ್ರಹ ಮತ್ತು ಮನಸ್ಸು ಅದರ ಜೊತೆಗೆ ಕೆಲವು ಪೂರ್ವ ತಯಾರಿಗಳು ಬೇಕು. ಯಾವ್ದದು ಪೂರ್ವ ತಯಾರಿ? ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಏನಪ್ಪಾ ಅವರೇ ಹೇಳಿದ್ರಲ್ಲ, ದರ್ಬೆ ಹಾಸಿಗೆಯನ್ನ ಹಾಸಿ ಅಂದ್ರೆ ಒಂದು ಹಾಸನ್ನ ಹಾಸಿ ಅದರ ಮೇಲೆ ಉಣ್ಣೆ ಬಟ್ಟೆಯನ್ನ ಇಟ್ಟು ನಾನು ಕೂತ್ಕೊಂಡೆ ಅಂದ್ರೆ ಧ್ಯಾನಕ್ಕೆ ಕೂತ್ಕೊಂಡೆ ಅಲ್ವಾ? ನಾನು ಗ್ರೌಂಡ್ ಫ್ಲೋರ್ ಅಲ್ಲೇ ಕೂತ್ಕೊಂಡಿದ್ದೀನಿ ಕಣ್ರಿ, ನೆಲಕ್ಕೆ ಸ್ಪರ್ಶ ಆಗಿದೆ, ಕೂತ್ಕೋಬಹುದು, ಧ್ಯಾನ ಮಾಡಬಹುದು. ಇಲ್ಲ, ಅದಷ್ಟೇ ಅಲ್ಲ, ಅದಕ್ಕೂ ಮೀರಿ ಕೆಲವು ಪೂರ್ವ ತಯಾರಿಗಳಿದೆ. ಅದನ್ನ ಭಗವಂತ ಈ 16 ಮತ್ತು 17ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಯಾವ್ದಪ್ಪ ಅದು ಅಂತ ನಾವೇನಾದ್ರೂ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಆಹಾರ ಮುಖ್ಯ, ಎರಡನೇದು ವಿಹಾರ ಮುಖ್ಯ ಅಂತ ಹೇಳ್ತಾರೆ. ವಿಹಾರ ಮುಖ್ಯ ಅಂದ ತಕ್ಷಣ ನಾನು ಡೈಲಿ ವಾಕಿಂಗ್ ಹೋಗ್ತೀನಿ, ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ಸಂಜೆ ವಾಕಿಂಗ್ ಹೋಗ್ತೀನಿ, ಅಯ್ಯೋ ನಾನು ಬೀದಿ ಬೀದಿ ಸುತ್ತೀನಿ, ನಾನು ಅಲ್ಲಿ ಫಂಕ್ಷನ್ಗೆ ಹೋಗ್ತೀನಿ, ಇಲ್ಲಿ ಫಂಕ್ಷನ್ಗೆ ಹೋಗ್ತೀನಿ, ಅಲ್ಲಿ ಪಾರಾಯಣಕ್ಕೆ ಹೋಗ್ತೀನಿ, ಇಲ್ಲಿ ಪಾರಾಯಣಕ್ಕೆ ಹೋಗ್ತೀನಿ. ಹೌದಾ? ಇದಾ ವಿಹಾರ ಅಂದ್ರೆ? ಆಹಾರ ಅಂದ್ರೆ ನಾನು 4 ಹೊತ್ತು ತಿಂತೀನಿ, ಅದಾ ಆಹಾರ ಅಂದ್ರೆ? ನೋಡಿ, ಅದಕ್ಕೆ ನಾನು ನಿಮಗೆ ಮೊದ್ಲೇ ಹೇಳಿದ್ದು, ಭಗವದ್ಗೀತೆಯಲ್ಲಿ ಯಾರಾದ್ರೂ ಬಂದು ನಿಮಗೆ ಏನಿದೆ ಅಂತ ಕೇಳಿದ್ರೆ, ರೀ ನಮ್ ಭಗವದ್ಗೀತೆಯಲ್ಲಿ ಏನಿದೆ ಅಲ್ಲ ಕಣ್ರಿ, ಏನಿಲ್ಲ ಅಂತ ಕೇಳ್ರಿ ಅಂತ ಹೇಳ್ಬೇಕು ಅಂತ ಹೇಳಿದ್ದು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ನಮಗೆ ಪ್ರತಿಯೊಂದು ವಿಷಯವನ್ನ ಹೇಳಿದ್ದಾನೆ. ಈಗ ಸದ್ಯದಲ್ಲಿ ನಮ್ಮ ಇಂದ್ರಿಯ ನಿಗ್ರಹ, ನಮ್ಮ ಮನಸ್ಸು, ನಮ್ಮ ಧ್ಯಾನದ ಬಗ್ಗೆ ಮಾತಾಡ್ತಾ ಹೋದ್ರೆ, ಇದರ ಪೂರ್ವ ತಯಾರಿಯಾಗಿ ಆಹಾರ ಮತ್ತು ವಿಹಾರದ ಬಗ್ಗೆ ಕೃಷ್ಣ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದಕ್ಕೇನೆ ಹೇಳಿದ್ದು ದಿಸ್ ಇಸ್ ಎ ಮ್ಯಾನ್ಯುಯಲ್ ಅಂತ. ಆ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಒಂದು ಮಿಷಿನ್ ಬಗ್ಗೆ ಹೇಗೆ ಚಲಾಯಿಸಬೇಕು ಅಷ್ಟೇ ಅಲ್ಲ, ಹೇಗೆ ರಿಪೇರಿ ಮಾಡಬೇಕು ಅಂತನೂ ಭಗವಂತ ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ. 16ನೇ ಶ್ಲೋಕದಲ್ಲಿ ಏನೆಲ್ಲ ಹೇಳ್ತಾನಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನ ಎಂದಿಗೂ ಇಲ್ಲ, ಅತಿ ಅತಿ ಹೆಚ್ಚಾಗಿ, ಅಶ್ನಥ ಅಂದ್ರೆ ತಿನ್ನುವವನಿಗೆ, ತು ಆ ಆದರೆ, ಯೋಗ ಭಗವಂತನೊಂದಿನ ಸಂಬಂಧ, ಅಸ್ತಿ ಇರುತ್ತದೆ, ನ ಇಲ್ಲ, ಚ ಕೂಡ, ಏಕಾಂತಂ ತೀರಾ, ಅನಶ್ ಅನಶ್ ಸಾರಿ ಅನಶ್ನತ ಅಂದ್ರೆ ತಿನ್ನುವವನಿಗೂ ನ ಇಲ್ಲ, ಚ ಕೂಡ, ಅತಿ ಅತಿಯಾಗಿ, ಸ್ವಪ್ನಶೀಲಸ್ಯ ಅಂದ್ರೆ ನಿದ್ರಿಸುವವನಿಗೂ, ಜಾಗೃತ ಅತಿಯಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡುವವನಿಗೂ ನ ಇಲ್ಲ, ಏವ ಯಾವಾಗಲೂ, ಚ ಮತ್ತು ಅರ್ಜುನ ಅರ್ಜುನನೇ. ಓಹೋ, ಒಂದಂತೂ ಗೊತ್ತಾಯ್ತು, ಭಗವಂತ ಏನೋ ತಿನ್ನೋದ್ರ ಬಗ್ಗೆ ಮಲ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಲ್ವಾ? ಇಲ್ಲಿ ಮೊದಲನೇದಾಗಿ ಭಗವಂತ ಉಪಯೋಗಿಸಿರೋ ಪದ ಅರ್ಜುನ. ಯಾಕಪ್ಪ ಇಲ್ಲಿ ಅರ್ಜುನ ಅಂತಾನೆ ಬಳಸ್ದ? ಮೊದ್ಲೆಲ್ಲ ಪಾರ್ಥ ಅಂತ ಕರೀತಿದ್ದ, ಇದಕ್ಕಿದ್ದ ಹಾಗೆ ಇಲ್ಲಿ ಅರ್ಜುನ ಅಂತ ಇದ್ದಾನಲ್ಲ ಅಂತ ಅಂದ್ರೆ, ಅರ್ಜುನ ಅಂದ್ರೆ ನಾನು ಹೇಳಿದ್ನಲ್ಲ, ಒಂದೊಂದು ಸಂಬೋಧನೆಗೂ ಸಹ ಅದರದೇ ಆದಂತಹ ಮಹತ್ವ ಇದೆ. ಋಷಿಕೇಶ ಅಂತಾನೆ, ಜನಾರ್ದನ ಅಂತಾನೆ, ಮಾಧವ ಅಂತಾನೆ, ಭಕ್ತವತ್ಸಲ ಅಂತಾನೆ, ಹಾಗೇನೆ ಇಲ್ಲೂ ಸಹ ಭಗವಂತ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಅರ್ಜುನ ಅಂತ ಅಂದ್ರೆ ಯಾಕೆ ಸಂಬೋಧನೆ ಮಾಡ್ತಿದ್ದಾನೆ ಅಂದ್ರೆ, ನೀನು ಈಗಾಗಲೇ ಶತ್ರುಗಳನ್ನ ಗೆದ್ದವನು, ಅರಿಗಳನ್ನ ಗೆದ್ದವನು ಅರ್ಜುನ. ಅರಿಗಳು ಅಂದ್ರೆ ಶತ್ರುಗಳು. ಯಾವ ಶತ್ರುಗಳು? ಅವನಿನ್ನು ಯುದ್ಧ ಮಾಡ್ತಾ ಇದ್ದಾನೆ ಕೌರವರ ಜೊತೆ. ಇಲ್ಲ ರೀ, ಅರ್ಜುನ ಅಂದ್ರೆ ಅವನ ಒಳಗಿನ ಶತ್ರುಗಳನ್ನ ಈಗಾಗಲೇ ಅರ್ಜುನ ಗೆದ್ದಿದ್ದಾನೆ, ಗೆದ್ದವನು. ಅದಕ್ಕೋಸ್ಕರನೇ 5 ಜನ ಪಾಂಡವರಲ್ಲಿ ಅರ್ಜುನನನ್ನೇ ಆರಿಸಿಕೊಳ್ಳುವುದಕ್ಕೆ ಬಹಳ ಪ್ರಮುಖವಾದ ಮಹತ್ವ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. 5 ಜನ ಇದ್ರಲ್ವಾ, ಪಾಂಡವರ ಪರ ಇದ್ದ ಭಗವಂತ, ಓಕೆ. ಪಾಂಡವರಲ್ಲೇ ಅರ್ಜುನನ್ನ ಯಾಕೆ ಆರಿಸ್ಕೊಂಡ? ಯಾಕೆ ಅಂತ ಅಂದ್ರೆ, ಅರ್ಜುನ ಅರಿಗಳನ್ನ ಗೆದ್ದಿದ್ದ. ಅರಿಗಳು ಅಂದ್ರೆ ಶತ್ರುಗಳು, ಕೇವಲ ಹೊರಗಿನ ಶತ್ರುಗಳಲ್ಲ, ಒಳಗಿನ ಶತ್ರುಗಳು. ಕಾಮ, ಕ್ರೋಧ, ಮೋದ, ಮಾತ್ಸರ್ಯ ಎಲ್ಲವನ್ನ ಗೆದ್ದಿದ್ದ ಅವನು. ಆದ್ರೆ
ಇಲ್ಲಿ ನಮಗೆ ಮತ್ತೆ ಅನ್ಸುತ್ತೆ, ಅವ್ನು ಎಲ್ಲ ಗೆದ್ದಿದ್ರುನು ಅವನ ಮೂಲಕನೇ ಯಾಕೆ ಭಗವಂತ ಹೇಳ್ಕೊಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಇದಕ್ ಭಗವಂತನೇ ಉತ್ತರವನ್ನು ಸಹ ಕೊಡ್ತಾ ಇದ್ದಾನೆ. ನಾ ನೀನು ಎಲ್ಲ ಅರಿಗಳನ್ನ ಈಗಾಗಲೇ ಗೆದ್ದಿರುವುದರಿಂದಲೇ ನೀನು ಅರ್ಜುನನಾಗಿದ್ದೀಯಾ. ಆದರೆ ನಿನ್ನ ಮೂಲಕ ನಾನು ಎಲ್ಲರಿಗೂ ತಿಳಿಸ್ಬೇಕು. ಹಾಗಾಗಿ ನಾನು ನಿನ್ನನ್ನ ಆರಿಸಿಕೊಂಡಿದ್ದೀನಿ. ಅಂದ್ರೆ ನಿನ್ನ ಮೂಲಕ ಜನರಿಗೆ ನಾನು ಹೇಳ್ಬೇಕು. ಅದಕ್ಕೋಸ್ಕರ ನಾನು ಆರಿಸ್ಕೊಂಡಿದ್ದೀನಿ ಅರ್ಜುನ. ಹೌದಾ? ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಾವು ಯೋಗಕ್ಕೆ ಕೂರ್ಬೇಕು ಅಥವಾ ಯೋಗ ಮಾಡಬೇಕು ಅಂದ್ರೆ ಧ್ಯಾನವನ್ನ ಮಾಡಬೇಕು ಅಂತ ಅಂದಾಗ, ನಾನು ಹೇಳದ್ನಲ್ಲ ಪೂರ್ವ ತಯಾರಿ ಅಂತ. ಆ ಪೂರ್ವ ತಯಾರಿಯಲ್ಲಿ ಮೊದಲಿಗೆ ಅತಿಯಾಗಿ ತಿನ್ನುವುದರಿಂದ ಧ್ಯಾನಕ್ಕೆ ಕೂರಲು ಸಾಧ್ಯವಿಲ್ಲ. ಅತಿಯಾಗಿ ಅವಶ್ಯಕತೆಗೂ ಮೀರಿ ನೀನ್ ತಿಂದ್ಬಿಟ್ಟಿದ್ಯಾ, ನಿನಗೆ ಧ್ಯಾನಕ್ಕೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನಾದ್ರೂ ದರ್ಬೆ ಹಾಕಿ ಅದ್ರ ಮೇಲೆ ಮೃಗದ ಚರ್ಮವನ್ನ ಹಾಸಿ ಕೂತ್ರೂ ಸಹ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಯು ಟು ಡೂ ಧ್ಯಾನ. ಇದನ್ನ ನಾನ್ ಹೇಳ್ತಾ ಇಲ್ಲ ರೀ, ಕೃಷ್ಣನೇ ಹೇಳ್ತಾ ಇದ್ದಾನೆ. ಬೇಕಾದ್ರೆ ನೀವು ನೋಡಿ, ಹೊಟ್ಟೆ ತುಂಬಾ ಊಟ ಮಾಡಿ ಭಗವಂತನ ಬಗ್ಗೆ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ರೀ, ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಧ್ಯಾನ ಅಂತ ಅಂದ್ರೆ ನಾವ್ ಅನ್ಕೊಂಡಿರೋದೇನು ಅಂತ ಅಂದ್ರೆ, ಓಕೆ ತಂಗಾಳಿ ಬರ್ಬೇಕು, ಯೋಗದ ಡ್ರೆಸ್ ಹಾಕೋಬೇಕು, ಆರಾಮಾಗಿ ಕಣ್ ಮುಚ್ಕೊಂಡ್ ಕೂತ್ಕೊಂತೀನಿ, ಅವ್ರ ಕಣ್ ಬಿಡು ಅನ್ನೋವರೆಗೂ ಕಣ್ ಮುಚ್ಕೊಂಡೇ ಇರ್ತೀನಿ, ಅದೇ ಧ್ಯಾನ. ಇನ್ನೂ ಬೇಕಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಓಂಕಾರ ಮ್ಯೂಸಿಕ್ ಹಾಕೊಳ್ತೀನಿ, ಇದು ಧ್ಯಾನನಾ? ಇಲ್ಲ, ಇದು ಧ್ಯಾನ ಅಲ್ಲ. ನೀನು ಕಣ್ ಮುಚ್ಕೊಂಡ್ ಕೂತ್ಕೊಂಡಿದ್ಯಾ ಅಷ್ಟೇ. ಅದಕ್ಕೋಸ್ಕರನೇ ಹೇಳೋದು, ಭಗವಂತ ಎಷ್ಟು ಸೂಕ್ಷ್ಮವಾಗಿ ನಮಗೆ ಹೇಳ್ತಾನಪ್ಪ ಅಂತ ಅಂದ್ರೆ, ಹೌದಾ ನನಗೆ ಯಾಕೆ ಭಗವಂತ ಒಳ್ಳೇದ್ ಮಾಡ್ತಾ ಇಲ್ಲ, ಅಥವಾ ನನಗೆ ಯಾಕೆ ಭಗವಂತ ಕಾಣಿಸಿಲ್ಲ ಅನ್ನೋದಕ್ಕೆ ಹೆಜ್ಜೆ ಹೆಜ್ಜೆಗೆ ನೀಟಾಗಿ ಅವನು ಬರೀ ಆಪರೇಷನ್ ಮಾಡ್ತಾ ಇಲ್ಲ, ನಮ್ಮನ್ನ ಎಬ್ಬಿಸ್ಬಿಟ್ಟು ತೋರಿಸ್ತಾ ಇದ್ದಾನೆ. ನೋಡಿಲಿ, ಇಲ್ಲಿ ಈ ತರ ಗೆಡ್ಡೆ ಇದೆ, ಅದಕ್ಕೆ ನಿನಗಿಲ್ಲಿ ಫುಡ್ ಡೈಜೆಷನ್ ಆಗ್ತಾ ಇಲ್ಲ. ನೋಡಿಲಿ, ಇಲ್ಲಿ ಆಪರೇಟ್ ಮಾಡ್ತಾ ಇದೀನಲ್ವಾ, ಅದಕ್ಕೆ ನಿನಗೆ ಹೊಟ್ಟೆ ನೋವು ಬರ್ತಾ ಇದೆ. ಪೇಷಂಟ್ ಅನ್ನ ಎಬ್ಬಿಸ್ಬಿಟ್ಟು ತೋರಿಸಿದ್ರೆ ಹೇಗಿರುತ್ತೆ, ಅದೇ ಕೆಲಸವನ್ನ ಇಲ್ಲಿ ಕೃಷ್ಣ ಮಾಡ್ತಾ ಇರೋದು. ನನಗ್ ಯಾಕೆ ಧ್ಯಾನ ಕೂರಕ್ ಆಗ್ತಿಲ್ಲ, ನಾನ್ ಧ್ಯಾನ ಮಾಡಿದ್ರು ಯಾಕೆ ನನಗ್ ಭಗವಂತ ಕಾಣಿಸ್ತಾ ಇಲ್ಲ? ಯಾಕೆ ಅಂತಂದ್ರೆ, ನೀನ್ ಅತಿಯಾಗಿ ತಿಂದಿದ್ಯಾ, ನಿನಗ್ ಧ್ಯಾನಕ್ಕೆ ಕೂರೋದಿಕ್ಕೆ ಆಗೋದಿಲ್ಲ. ಧ್ಯಾನದ ಪ್ರಯೋಜನ ಏನಿದೆ? ಅದು ಏನಾಗುತ್ತೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಧ್ಯಾನ ಅಂದ್ರೆ ನಾಶವಿಲ್ಲದಿರುವುದು ಧ್ಯಾನ ಅಂತ. ಅದಕ್ಕೆ ಕೊನೆ ಅನ್ನೋದೇ ಇಲ್ವಂತೆ, ನಾಶ ಇಲ್ಲ ಅದಕ್ಕೆ, ಅದು ಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಭಗವಂತನನ್ನು ಸಹ ನಾವು ಶಾಶ್ವತಾಹ ಅಂತ ಹೇಳ್ತೀವಿ, ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನೀನು ಇಲ್ಲಿ ಧ್ಯಾನಕ್ಕೆ ಕೂರ್ತಿದ್ಯಾ ಅಂದ್ರೆ, ಆ ಧ್ಯಾನಕ್ಕೆ ಎಂದೂ ಸಹ ನಾಶ ಇಲ್ಲ, ಅದು ಶಾಶ್ವತವಾಗಿ ಇರುವುದು. ಅತಿಯಾಗಿ ತಿನ್ನೋದು ಅಂದ್ರೆ ಏನು ಅಲ್ವಾ? ನೆಕ್ಸ್ಟ್ ಕ್ವಶನ್ ಏನು? ಒಂದ್ ಚಪಾತಿ ಬದಲು ಎರಡ್ ಚಪಾತಿ ತಿನ್ಬಿಟ್ರೆ ಅತಿಯಾಗಿ ತಿನ್ನದಾ? ಅಥವಾ ಬೇರೆ ಏನೋ ತಿನ್ಬಿಟ್ರೆ ಅತಿಯಾಗಿ ತಿನ್ನದ? ಅತಿಯಾಗಿ ತಿನ್ನೋದು ಅಂದ್ರೆ ಏನ್ರಿ? ಅದಕ್ಕೆ ಹೇಳ್ತಾ ಇದಾರೆ, ಇಲ್ಲಿ ಆಹಾರ ಪದ್ಧತಿಯನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾವು ಪದ್ಧತಿ ಅಂದ ತಕ್ಷಣ ನಾವು ಪೂಜಾ ಪದ್ಧತಿಗಳನ್ನೇ ನಾವು ಮುಖ್ಯವಾಗಿ ತಗೊಳ್ತೀವಿ. ಇಲ್ಲ, ಭಗವಂತನನ್ನ ಕಾಣಬೇಕು ಅಂತ ಅಂದಾಗ ನಮ್ಮ ಆಹಾರ ಪದ್ಧತಿ ಮುಖ್ಯನೇ ವಿನಃ ಪೂಜಾ ಪದ್ಧತಿ ಮುಖ್ಯ ಅಲ್ಲ. ಅದನ್ನೇ ನಾನು ಅಂದಿದ್ದು, ಭಗವಂತ ಹೆಂಗ್ ಆಪರೇಷನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ನಮಗ್ ತೋರಿಸಿ ತೋರಿಸಿ, ನೆಕ್ಸ್ಟ್ ನೋಡಿ ಇಲ್ಲಿ ನೋವು ಬಂದ್ರೆ ನೀನ್ ಇಲ್ಲೇ ತಪ್ಪು ಮಾಡಿದ್ಯಾ ಅಂತ, ಇದನ್ನ ನೀನ್ ತಿಳ್ಕೊ ಅಂತ ನಮಗೆ ಹೇಳ್ತಾ ಇದ್ದಾನೆ. ಆಹಾರದಿಂದ ನಮಗೆ ಏನ್ ಸಿಕ್ಕುತ್ತಪ್ಪ ಅಂದ್ರೆ, ಆಹಾರದಿಂದ ನಾವು ಚಟುವಟಿಕೆಯಿಂದ ಇರಲು ಸಾಧ್ಯ. ಇಫ್ ಐ ಆಮ್ ನಾಟ್ ಟೇಕಿಂಗ್ ಪ್ರಾಪರ್ ಫುಡ್, ನಾನು ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಲೇಜಿ ಆಗಿರ್ತೀನಿ, ಸುಸ್ತಾಗುತ್ತೆ, ಬಿದ್ದೋಗುತ್ತೆ, BP ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಸಾಕಷ್ಟು ವಿಷಯಗಳು ಆಹಾರದಿಂದಲೇ. ಅದಕ್ಕೆ ಹೇಳೋದು, ಆಹಾರವೇ ಮದ್ದು. ಅಷ್ಟೇ ಅಲ್ಲ, ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ನಾವು ಜನಗಳು ಅಂದ್ರೆ ಎಕ್ಸ್ಪೆಷಲಿ ನಾವುಗಳು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಆಹಾರ ಪದ್ಧತಿಯಿಂದ ಚಟುವಟಿಕೆ ಸಿಕ್ಕುತ್ತೆ ಅಂತ ನಾವೇನ್ ಮಾಡ್ತೀವಿ, ತುಂಬಾ ಜನ ನಾವು ತಿನ್ನೋದು ಅಂದ್ರೆ ಏನು ಅಂತ ಯಾರನ್ನಾರು, ಈಗ ಸಪೋಸ್ ತಿನ್ನೋದು ಅಂದ್ರೆ ಏನು?
ತಿನ್ನೋದು ಅಂತ ಅಂದ್ರೆ ತಿನ್ನೋದು ರೀ. ನಮ್ಗೆ ಏನೆಲ್ಲ ತಿನ್ಬೇಕು ಅನ್ಸುತ್ತೆ, ಉಪ್ಪು, ಹುಳಿ, ಖಾರ, ಸಿಹಿ, ಹುಳಿ ಏನೇನೋ ಇದೆಯಲ್ಲ, ಅದನ್ನೆಲ್ಲ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ನೋದೇ ಆಹಾರ ಅಂತ, ಆಹಾರ ಪದ್ಧತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ, ಬಾಯಿ ರುಚಿಯನ್ನ ಪೂರ್ಣಗೊಳಿಸೋದೇ ಆಹಾರ ಅಲ್ಲ. ಆಹಾರ ಬದುಕಿಗೆ ವಿನಃ ಬದುಕೋದಿಕ್ಕೆ ಆಹಾರ ಬೇಕು. ಅರೆ ತಿನ್ನೋದಕ್ಕೋಸ್ಕರನೇ ಬದುಕಬಾರದು. ನೋಡಿ, ತಿನ್ನೋದಕ್ಕೋಸ್ಕರ ಬದುಕೋದಕ್ಕೂ, ಬದುಕಿಗಾಗಿ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೆ ಅಂತ ಅಂದ್ರೆ, ನಮ್ಮ ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಸಾಮಾನ್ಯವಾಗಿ ಎಲ್ಲರೂ ಏನಾಗೋಗಿದೆ, ನಾವು ದುಡಿಯೋದೇನಕ್ಕೆ ರೀ? ತಿನ್ನೋದಕ್ಕಲ್ವಾ? ತಿನ್ಬೇಕಪ್ಪ, ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು. ನಮಗೆಲ್ಲ ಮೊದಲು ನೋಡಿ, ನಮಗ್ ತುಪ್ಪನೇ ಸಿಗ್ತಿರಲ್ಲಪ್ಪ. ತುಪ್ಪ ಅಂತ ಅಂದ್ರೆ ನಾವು ತುಂಬಾ ಕಷ್ಟ ಪಡ್ಬೇಕಿತ್ತು. ವರ್ಷಕ್ಕೆ 2 ಸಲ ನಾವು ನಮ್ಮನೇಲೆ ಬೆಣ್ಣೆ ಮಾಡಿ ತುಪ್ಪ ಮಾಡಿದ್ರೆ ಹೆಚ್ಚು. ಇಲ್ಲಪ್ಪ, ನನ್ನ ಮಕ್ಳಿಗೆ ದಿನಾ ತುಪ್ಪ ಕೊಡ್ತೀನಿ. ಅಯ್ಯೋ, ಹೋಳ್ಗೆ ಏನ್ರಿ? ನಮ್ಮನೇಲಿ ಏನ್ ಹೋಳ್ಗೆ ವಿಶೇಷ ಇಲ್ಲಪ್ಪ. ಬೇಕಂದ ತಕ್ಷಣ ಇಲ್ಲೇ ಹೋಳ್ಗೆ ಮನೆ ಇದೆ, ಹೋಗ್ತೀವಿ, ದಿನಾ ಹೋಳ್ಗೆ ತಿಂತೀವಿ. ಇಲ್ಲ, ಬೇಕಾದ್ರೆ ನಮ್ಮ ಸ್ವಲ್ಪ ಹಿಂದಿನ ಆ ನಮ್ಮ ಜೀವನ ಶೈಲಿಯನ್ನ ನಾವು ನೆನೆಸ್ಕೊಂಡಾಗ, ನಮ್ಮ ಬಾಲ್ಯಕ್ಕೆ ನಾವು ಹೋದಾಗ, ನಮಗೆ ಸಿಹಿ ತಿಂಡಿಗಳು ಸಿಗ್ತಾ ಇದ್ದಿದ್ದೆ ಹಬ್ಬ ಹುಣ್ಣಿಮೆಗೆ. ಪ್ರತಿದಿನ ಸಿಹಿ ನಮಗಿರ್ತಿರ್ಲಿಲ್ಲ. ಅಥವಾ ವಾರಕ್ಕೊಂದಿನ ಸ್ನಾಕ್ಸ್ ಇರ್ತಿರ್ಲಿಲ್ಲ. ವಾರಕ್ಕೊಂದಿನ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಇರ್ತಾ ಇರ್ಲಿಲ್ಲ. ಸಾತ್ವಿಕ ಆಹಾರಗಳೇ ಇರ್ತಿತ್ತು. ಅನ್ನ, ತಿಳಿಸಾರು, ಅನ್ನ, ಹುಳಿ, ಅನ್ನ, ಕೂಟು, ತಿಳಿಸಾರು ಮಾಡಿದ್ರೆ ಪಲ್ಯ ಅಲ್ವಾ? ಮಜ್ಜಿಗೆ, ಮೊಸರು ಊಟ ಮಾಡದೆ ಎದ್ದೇಳ್ಬಾರ್ದು. ಒಂದು ತುತ್ತಾದ್ರೂ ಮೊಸರು ಊಟ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳೋರು. ಈ ರೀತಿ ನಾವು ಆಹಾರ ಪದ್ಧತಿಯನ್ನೇ ನಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಗಾಗಿ ಎಲ್ಲಿ ನಾವು ಆಹಾರ ಪದ್ಧತಿಯನ್ನ ತಿಳಿದುಕೊಳ್ತೀವೋ, ಆಗ ನಮಗೇನಾಗ್ತಾ ಹೋಗುತ್ತೆ, ನಾವು ಯಾಕೆ ತಿನ್ನಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ರೆ ತಿನ್ನೋದು ಅಂದ್ರೆ ಎಲ್ರೂ ಒಂದೇ ತರ ತಿನ್ನೋದಾ? ಈಗ ಒಂದ್ 10 ಜನ ಇದೀವಿ, 10 ಜನನು ಒಂದೇ ತರ ಒಂದೊಂದೇ ಚಪಾತಿ ತಿನ್ನೋದಾ? ಇಲ್ಲ. ನಮ್ಮ ಚಟುವಟಿಕೆಗೆ ಇದ್ದ ಹಾಗೆ ನಾವು ಆಹಾರವನ್ನ ತಿನ್ಬೇಕು. ನೀನ್ ಜಾಸ್ತಿ ಫಿಸಿಕಲ್ ವರ್ಕ್ ಮಾಡ್ತೀಯಾ? ನೀನು ಫಿಸಿಕಲ್ ವರ್ಕ್ ಅನ್ನ ಜಾಸ್ತಿ ತಿನ್ಬೇಕು. ನೀನ್ ಫಿಸಿಕಲ್ ವರ್ಕ್ ಮಾಡ್ತಾ ಇಲ್ಲ, ನೀನ್ ಸುಮ್ನೆ ಕೂತಿದ್ಯಾ, ಹಾಗಿದ್ರೆ ನಿನ್ನ ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊ. ಎಲ್ಲಿ ಎಚ್ಚರಿಕೆಯನ್ನ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ ಅಂದ್ರೆ, ನಿನಗ್ ಯಾಕೆ ನಾನ್ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳ್ತಾನೆ. ನೀನ್ ಏನ್ ಬೇಕೋ ಹಂಗೆ ಬಿರ್ರಿ, ನಿನ್ನ ಮಿಷಿನಿಗೆ, ಈ ದೇಹ ಅನ್ನೋ ಮಿಷಿನ್ ಇದೆ ಅಲ್ಲ, ಈಗ ವಾಷಿಂಗ್ ಮಿಷಿನ್ ತಗೊಂಡಾಗ ಹೇಳಿರ್ತಾರೆ, ಅದು 5 kg ವಾಷಿಂಗ್ ಮಿಷಿನು, 6 kg ವಾಷಿಂಗ್ ಮಿಷಿನು, 10 kg ವಾಷಿಂಗ್ ಮಿಷಿನ್ ಅಂತ. ನಮಗ್ ವಾಷಿಂಗ್ ಮಿಷಿನ್ ತಗೋಬೇಕಾದ್ರೆ ಗೊತ್ತಿರುತ್ತೆ, ನಾನು ಅದಕ್ಕೆ 5 kg ಬಟ್ಟೆ ಹಾಕ್ಬೇಕು ಅಂತ. ಅದು ಬಿಟ್ಟು ದಿನಾ 10 kg ಬಟ್ಟೆ ಹಾಕ್ತಾ ಇದ್ರೆ ಏನಾಗುತ್ತೆ? ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ನಮ್ಮ ದೇಹನೂ ಸಹ ನಾನೊಂದು ಮಿಷಿನ್ ಅಂತ ತೆಗೆದುಕೊಂಡಾಗ, ನನಗೆ ಎಷ್ಟು ಆಹಾರ ಬೇಕೋ ಅಷ್ಟೇ ಹಾಕಬೇಕು. ಅದು ಬಿಟ್ಟು ಅತಿ ಹೆಚ್ಚು ಹಾಕಬಾರದು. ಯಾವ ವ್ಯಕ್ತಿ ದೇವರನ್ನ ಕಾಣಲು ಹೊರಟಿದ್ದಾನೆ, ಅವನು ಎಷ್ಟು ಬೇಕೋ ಅಷ್ಟೇ ಆಹಾರವನ್ನ ಸ್ವೀಕರಿಸಬೇಕು. ಭಗವಂತನನ್ನ ಕಾಣೋದು, ಧ್ಯಾನಕ್ಕೆ ಕೂರೋದು ಅಂದಾಗ್ಲೂ ಸಹ ನೋಡಿ, ಇಲ್ಲಿ ಆಹಾರ ಪದ್ಧತಿಯನ್ನ ಭಗವಂತ ಹೇಳ್ತಾ ಇದ್ದಾನೆ. ಅದ್ರ ಜೊತೆ ಹೇಳ್ತಾ ಇದ್ದಾನೆ, ಅಗತ್ಯಕ್ಕಿಂತ ಹೆಚ್ಚಾಗಿ ತಿನ್ನಬಾರದು. ನಮಗೆ ಆಯುರ್ವೇದ ಯಾವ ರೀತಿ ಆಹಾರ ಪದ್ಧತಿಯನ್ನ ಹೇಳಿದೆ, ಅದೇ ರೀತಿಯಾಗಿ ನಾವು ಆಹಾರವನ್ನ ಸ್ವೀಕರಿಸಬೇಕು. ಹೆಚ್ಚಿನದ್ದು ಅಂತ ನಾವೇನಾದ್ರೂ ಆಹಾರ ಸ್ವೀಕಾರ ಮಾಡಿದ್ರೆ ನಾವೆಲ್ಲ ಕಳ್ಳರಾಗ್ತೀವಂತೆ. ನೋಡಿ, ಕಳ್ಳತನಕ್ಕೂ ಪನಿಷ್ಮೆಂಟ್ ಇದೆ ಅಲ್ವಾ? ಮೇಡಮ್, ನಾನ್ ದುಡ್ದಿದ್ದು ನಾನ್ ತಿಂತೀನಪ್ಪ. ಅದ್ ಹೇಗ್ರಿ ಕಳ್ತನ ಆಗತ್ತೆ? ನಾನ್ ದುಡ್ಡು ಕೊಟ್ಟು ನಾನು ಆಹಾರವನ್ನ ತಗೊಂಡ್ಬಂದು ನಾನ್ ಬೇಯಿಸ್ಕೊಂಡ್ ತಿಂತಾ ಇದ್ದೀನಪ್ಪ. ಇಲ್ಲ, ಇದರಿಂದ ಏನಾಗತ್ತೆ ಅಂದ್ರೆ, ಬೇರೆಯೊಬ್ಬ ವ್ಯಕ್ತಿಗೆ ಸಿಕ್ಕುವಂತಹ ಆಹಾರವನ್ನ ನೀನು ಅತಿಯಾಗಿ ತಿಂದಿದ್ದೀಯಾ, ಹಾಗಾಗಿ ಇದು ಕಳ್ಳತನಕ್ಕೆ ಈಕ್ವಲ್ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಆಸೆ ಅಂತನೂ ತಿನ್ನೋ ಹಾಗಿಲ್ಲ ಕಣ್ರಿ, ನಮಗ್ ಕಳ್ತನದ ಪಾಪ ಬರುತ್ತೆ. ನಮ್ಗಿದ್ ಗೊತ್ತೇ ಇರ್ಲಿಲ್ಲ ಅಲ್ಲ. ಅದರ ಜೊತೆ ನಮ್ಮ ಆಗ್ಲೇ ಹೇಳಿದ ಹಾಗೆ ಆಯುರ್ವೇದ ಹೇಗ್ ಹೇಳುತ್ತೆ,
ಹೇಗ್ ಊಟ ಮಾಡ್ಬೇಕು ಅಂತ ಹೇಳುತ್ತೆ ಅನ್ನೋ ಹಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿನ್ನ ಜಠರಾಗ್ನಿ ಎಷ್ಟಿದೆಯೋ ಅಷ್ಟೇ ತಿನ್ನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 100% ಈಗ ಜಠರ ಖಾಲಿ ಇದೆ, ಹೊಟ್ಟೆ ಖಾಲಿ ಇದೆ. ಅದರಲ್ಲಿ ನೀನು ಕೇವಲ 50% ಮಾತ್ರ ಆಹಾರವನ್ನ ಹಾಕಬೇಕು. ಇನ್ನ 50% ಅಲ್ಲಿ 25% ನೀರಿರ್ಬೇಕು, 25% ಗಾಳಿಗೋಸ್ಕರ ಬಿಡಬೇಕು. ನಮ್ಮಲ್ಲಿ ಹೇಳೋರು ಹೊಟ್ಟೆ ತುಂಬೋದ್ ಗೊತ್ತಾಗಲ್ಲ ಅಂತ ಅಂದ್ರೆ, ಒಂದು ತೇಗ್ ಬಂದ್ರೆ ಆಹಾರ ತಿನ್ನೋದು ನಿಲ್ಲಿಸ್ಬೇಕು ಅಂತ ಹೇಳೋರು. ಆದ್ರೆ ಇವಾಗ ತೇಗೇ ಬರೋದಿಲ್ಲ ಕಣ್ರಿ. ಯಾಕೆ ತೇಗ್ ಬರೋದಿಲ್ಲ? ಮೊದ್ಲೆಲ್ಲ ತೇಗ್ ಬರ್ತಾ ಇತ್ತು, ಇವಾಗ ತೇಗ್ ಬರ್ತಾ ಇಲ್ಲ. ಯಾಕೆ ತೇಗ್ ಬರ್ತಾ ಇಲ್ಲ? ಯಾಕೆ ಅಂದ್ರೆ ನೀನ್ ಊಟ ಮಾಡ್ಬೇಕಾದ್ರೆ ಊಟವನ್ನ ನೋಡ್ಕೊಂಡೇ ನೀನ್ ಊಟ ಮಾಡ್ತಾ ಇಲ್ಲ. ಅದು ಬಿಟ್ಟು ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಟ್ಯಾಬ್ ನೋಡ್ಕೊಂಡು, ಲ್ಯಾಪ್‌ಟಾಪ್ ನೋಡ್ಕೊಂಡು ನೀನ್ ಆಹಾರವನ್ನ ಸ್ವೀಕಾರ ಮಾಡಿಸ್ತಿದ್ಯಾ. ನೀನ್ ಏನ್ ಆಹಾರ ತಿಂತಿದ್ಯಾ ಅಂತಾನೆ ನಿನಗ್ ಗಮನ ಇಲ್ಲ. ನಿನಗ್ ಹೇಗೆ ತೇಗ್ ಬರುತ್ತೆ? ಹೇಗ್ ಡೈಜೆಷನ್ ಆಗೋದಿಕ್ಕೆ ಸಾಧ್ಯ? ಯಾವ್ದೋ ಒಂದು ರಿಸರ್ಚ್ ಸಹ ಹೇಳಿದೆ, ನೀನು ಸ್ಕ್ರೀನ್ ನೋಡ್ಕೊಂಡು ತಿಂದಾಗ ನಿನ್ನಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂತಲೂ ಸಹ ಹೇಳಿದೆ. ಇದ್ ನಾನ್ ಹೇಳ್ತಾ ಇಲ್ಲ. ಯಾವ್ದೋ ಒಂದು ಆ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿದಾಗ ತಿಳಿದು ಬಂದಂತಹ ಉತ್ತರ ಇದು. ಅಂದ್ರೆ ಇದ್ರ ಅರ್ಥ ಏನು? ಅದಕ್ಕೋಸ್ಕರನೇ ನೋಡಿ, ನಮ್ಮ ಮನೆಗಳಲ್ಲಿ ನಮ್ಗೆ ಊಟ ಕೂತ್ಕೋಬೇಕಂದ್ರೆ ನೀನ್ ಎಲ್ ಬೇಕೋ ಅಲ್ಲಿ ಊಟ ಕೂತ್ಕೊಳ್ಳೋ ಪದ್ಧತಿ ಇರ್ಲಿಲ್ಲ. ಊಟಕ್ಕೆ ಕೂರುವಂತಹ ಜಾಗವನ್ನ ಊಟಕ್ಕೆ ಕೂರೋದಕ್ಕಿಂತ ಮುಂಚೆ ಕಸ ಗುಡ್ಸಿರ್ಲಿ ಬಿಟ್ಟಿರ್ಲಿ. ಬಟ್ ಊಟ ಕೂರ್ತೀವಿ ಅಂದಾಗ ಮತ್ತೆ ಇನ್ನೊಂದ್ಸಲ ಕಸ ಗುಡ್ಸಿ, ಅಲ್ಲಿ ಚಾಪೆಯನ್ನ ಹಾಕಿ, ಚಾಪೆ ಮೇಲೆ ನಾವು ಕುಳಿತುಕೊಂಡು ನಂತರ ಊಟ ಮಾಡ್ಬೇಕಾದ್ರೆ ಬೇಕು, ಬೇಡ, ಸಾಕು. ಇದ್ 3 ಇನ್ನೇನು ಮಾತಾಡೋ ಹಾಗಿರಲ್ಲ. ಬಾಯಿ ಮುಚ್ಕೊಂಡು ಅಪ್ಪ, ಅಮ್ಮ ಏನ್ ಊಟ ಹಾಕ್ತಾರೋ ಅದನ್ನ ಊಟ ಮಾಡಿ ಎದ್ದೇಳ್ಬೇಕಿತ್ತು. ಈ ರೀತಿಯಾದಂತಹ ಪದ್ಧತಿ ಇತ್ತು. ಈಗ ನಾವ್ ಆ ರೀತಿ ಊಟ ಮಾಡ್ತೀವಾ? ನೋಡಿ, ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು, ಹೆಚ್ಚಾಗಿ ನಾವು ತಿನ್ನಬಾರದು. ಅದಕ್ಕೋಸ್ಕರ ಅಟ್‌ಲೀಸ್ಟ್ ಕೊನೆ ಪಕ್ಷ ಊಟ ಮಾಡ್ಬೇಕಾದ್ರೂ ಮೊಬೈಲು, ಮಾತು ಎರಡನ್ನೂ ಸ್ಟಾಪ್ ಮಾಡಿ ಕೇವಲ ಊಟದ ಕಡೆ ಗಮನ ಇರಬೇಕು. ಆಯುರ್ವೇದ ಹೇಳಿದ ಹಾಗೆ ಕೇವಲ 50% ಮಾತ್ರ ನಾನು ಆಹಾರವನ್ನ ಸ್ವೀಕಾರ ಮಾಡಬೇಕು. 25% ನೀರು ಹಾಗೂ 25% ಗಾಳಿಗಾಗಿ ನಾನು ಜಾಗವನ್ನ ಬಿಟ್ಟಾಗ ಅದು ನನ್ನ ಜಠರಾಗ್ನಿಗೆ ಒಳ್ಳೆಯದು. ಚಟುವಟಿಕೆಯಿಂದ ಇರಬೇಕು. ನೀನು ಚಟುವಟಿಕೆಯಿಂದ ಇದ್ದಾಗ ಮಾತ್ರ ನೀನು ಅಂತಹ ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಅದರ ಜೊತೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಇಲ್ಲಿ ಆಹಾರ ಪದ್ಧತಿ ಅನ್ನೋದೇನಿದೆ, ಆ ಆಹಾರ ಪದ್ಧತಿ ಎಲ್ಲರಿಗೂ ಒಂದೇ ಅಲ್ಲ. ರಾಗಿ ತಿಂದ್ರೆ ಒಳ್ಳೇದಂತೆ ಕಣ್ರೀ, ರಾಗಿ ತಿಂದ್ರೆ ಶುಗರ್ ಬರೋದಿಲ್ವಂತೆ. ಅನ್ನ ತಿಂದ್ರೆ ಶುಗರ್ ಬರುತ್ತಂತೆ. ಹೌದಾ? ಇಲ್ಲ ಕಣ್ರಿ. ಅಕ್ಕಿ ಇರ್ಬೋದು, ಗೋಧಿ ಇರ್ಬಹುದು, ಎರಡೂ ಸಹ ನಾವು ಶುಗರ್ ಲೆವೆಲ್‌ನ ತಗೊಂಡಾಗ ಎರಡೂ ಸೇಮೇ ಇರುತ್ತೆ. ಹಾಗಿದ್ರೆ ನಾವು ಹೇಗೆ ಆಹಾರವನ್ನ ತಿನ್ಬೇಕಪ್ಪ ಅಂತ ಅಂದ್ರೆ, ಉದಾಹರಣೆ ನೀವು ರೈತರಾಗಿದ್ದೀರಾ, ನೀವು ಹೋಗಿ ಹೊಲಕ್ ಹೋಗಿ ಕೆಲ್ಸ ಮಾಡ್ತೀರಾ, ಅಥವಾ ಈಗ ಫ್ಯಾಕ್ಟ್ರಿಗೆ ಹೋಗಿ ನಿಮ್ಗೆ ಫಿಸಿಕಲ್ ವರ್ಕ್ ಇದೆಯಾ? ಫ್ಯಾಕ್ಟ್ರಿಗೆ ಹೋದ್ರೆ ಎಲ್ರಿಗೂ ಫಿಸಿಕಲ್ ವರ್ಕ್ ಇಲ್ಲ. ಫಿಸಿಕಲ್ ವರ್ಕ್ ಇದೆಯಾ? ಆಗ ನೀನು ಆಹಾರವನ್ನ ಜಾಸ್ತಿ ತಗೋ. ಫಿಸಿಕಲ್ ವರ್ಕ್ ಇಲ್ಲ, ನೀನ್ ಚಟುವಟಿಕೆ ಇಲ್ಲ, ನೀನ್ ಓಡಾಡ್ತಾ ಇಲ್ಲ, ನೀನ್ ಕೂತಲ್ಲೇ ಕೂತಿದ್ಯಾ, ಮನೆ ಮಟ್ಟಿಗೆ ಓಡಾಡ್ಕೊಂಡಿದ್ಯಾ, ಆಗ ನೀನ್ ಏನ್ ಮಾಡ್ಬೇಕು? ನೀನು ಒಂದೊಂದು ತುತ್ತಿಗೂ ಲೆಕ್ಕ ಹಾಕ್ಬಿಟ್ಟು ತಿನ್ಬೇಕು. ಅಯ್ಯೋ, ಈ ತುತ್ತು ತಿಂದ್ರೆ ನಂಗೆ ಡೈಜೆಷನ್ ಆಗತ್ತಾ? ಈ ತುತ್ತು ತಿಂದ್ರೆ ಡೈಜೆಷನ್ ಆಗತ್ತಾ? ಹಳೆ ಕಾಲದಲ್ಲಿ ಹೇಳೋರಂತೆ, ದೈಹಿಕ ಶ್ರಮವಿಲ್ಲದೆ ಇರುವವರು ತುತ್ತಿಗೆ ಲೆಕ್ಕ ಹಾಕಬೇಕು. ಬ್ರಾಹ್ಮಣರು ತುತ್ತಿಗೆ ಲೆಕ್ಕ ಹಾಕಬೇಕು. ಬ್ರಾಹ್ಮಣರು ಯಾಕ್ರಿ ತುತ್ತಿಗೆ ಲೆಕ್ಕ ಹಾಕ್ಬೇಕು? ಯಾಕೆ ಅಂತಂದ್ರೆ, ಬ್ರಾಹ್ಮಣ ಅಂದ್ರೆ ನೀನು ಸಂಶೋಧನೆಯಲ್ಲಿ ಇರುವವನು, ನೀನು ಆಧ್ಯಾತ್ಮಿಕದಲ್ಲಿ ಇರುವವನು, ಅಧ್ಯಯನದಲ್ಲಿ ಇರುವವನು. ಅಧ್ಯಯನದಲ್ಲಿದ್ದಾಗ ನೀನ್ ಏನ್ ಮಾಡ್ತೀಯ? ಕೂತ್ಕೊಂಡು ಓದ್ತಾ ಇರ್ತೀಯ. ನೀನ್ ಏನೂ ಮಾಡ್ತಾ ಇರಲ್ಲ. ನಿಂಗೆ ಫಿಸಿಕಲ್ ವರ್ಕ್ ಇಲ್ಲ. ಹಾಗಾಗಿ ನೀನ್ ಏನ್ ಮಾಡು? ಲೆಕ್ಕ ಹಾಕ್ಬಿಟ್ಟು ತಿನ್ನು. ಎಷ್ಟು ತುತ್ತು ತಿಂತಿದ್ಯಾ ಅಂತ ಹೇಳಿ ಲೆಕ್ಕ ಹಾಕ್ಬಿಟ್ಟು ತಿನ್ನು. ಆದ್ರೆ ನೀನು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರೆ ನೀನು ತುತ್ತಿಗೆ ಲೆಕ್ಕ ಹಾಕಬೇಡ. ಸ್ತ್ರೀಯರಿಗೆ ತುತ್ತಿನ ಲೆಕ್ಕ ಇಲ್ಲ. ಯಾಕೆ ಸ್ತ್ರೀಯರಿಗೆ ತುತ್ತಿನ ಲೆಕ್ಕ ಇಲ್ಲ? ಹಳೇ ಕಾಲದವ್ರಿಗೆ, ಈಗಿನ ಕಾಲದವ್ರಿಗಲ್ಲ. ಯಾಕಪ್ಪ ಅಂದ್ರೆ, ಹಳೇ ಕಾಲದಲ್ಲಿ ಹೆಣ್ಣು ಮಕ್ಕಳು ಚೆನ್ನಾಗಿ ತಿನ್ನೋದ್ರ ಜೊತೆಗೆ ಕೆಲಸ ಮಾಡ್ತಿದ್ರು. ಬಾವಿಯಲ್ಲಿ ನೀರ್ ಸೇದ್ತಾ ಇದ್ರು, ಬೀಸೆ ಕಲ್ಲಲ್ಲಿ ಬೀಸ್ತಾ ಇದ್ರು, ಕುಟ್ತಾ ಇದ್ರು, ರುಬ್ತಾ ಇದ್ರು, ಕಾಡಿಗೆ ಹೋಗಿ ಸೌದೆ ತಗೊಂಡ್ ಬರ್ತಾ ಇದ್ರು. ನೀರ್ ಬೇಕು ಅಂದ್ರೆ ಬಾವಿಯಿಂದ ತರ್ತಾ ಇದ್ರು.
ನಿಮಗೆ ಫಿಸಿಕಲ್ ವರ್ಕ್ ಇತ್ತು. ಹಾಗಾಗಿ ನೀವು ತುತ್ತಿಗ್ ಲೆಕ್ಕ ಹಾಕ್ಬೇಡಿ. ಚೆನ್ನಾಗ್ ತಿನ್ನಿ. ನೀನ್ ತಿಂದ್ರೇನೆ ನೀನ್ ಕೆಲ್ಸ ಮಾಡೋದಿಕ್ ಸಾಧ್ಯ ಅಂತ ಹೇಳೋರು. ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ರೆ ಅಡಿಗೆ ಆಗತ್ತೆ. ನಲ್ಲಿ ಟ್ಯಾಪ್ ತಿರುಗ್ಸಿದ್ರೆ ನೀರ್ ಬರುತ್ತೆ. ಹಾಗಿದ್ದಾಗ ನೀನು ಚೆನ್ನಾಗಿ ತಿಂದ್ರೆ ಏನಾಗುತ್ತೆ? ನಿನ್ನ ಫಿಸಿಕಲ್ ಹೇಗ್ ಬೇಕೋ ಹಾಗೆ ಬೆಳ್ಕೊಳುತ್ತೆ. ಆದ್ರೆ ಇಲ್ಲ, ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಯಿಂದನೂ ಸಹ ದಪ್ಪ ಆಗಿರೋರು ಇರ್ತಾರೆ. ಆ ರೀತಿ ಅಲ್ಲ. ಅಂದ್ರೆ ಇಲ್ಲಿ ಹೇಳ್ತಿರೋದೇನು ಅಂತ ಅಂದ್ರೆ, ನೀನು ಕೇವಲ ನಿನ್ನ ಫಿಸಿಕಲ್ ಅಂದ್ರೆ ಚಟುವಟಿಕೆಯಿಂದ ಕೂಡಿದ ದಿನಚರಿ ಇದ್ದಾಗ ಮಾತ್ರ ಚೆನ್ನಾಗಿ ತಿನ್ನು. ಇಲ್ಲಾಂದ್ರೆ ತುತ್ತಿಗೆ ಲೆಕ್ಕ ಹಾಕೊಂಡ್ ತಿನ್ನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮೊದಲನೇ ಪಾದದಲ್ಲಿ ಹೇಳ್ತಾ ಇರೋದು, ಕೆಲಸ ಕಮ್ಮಿ, ಆಹಾರ ಹೆಚ್ಚು ಇದ್ದಾಗ ನೀನು ಧ್ಯಾನಕ್ಕೆ ಯೋಗ್ಯವಲ್ಲ ಅಂತ ಮಾತ್ರ ಇಲ್ಲಿ ಹೇಳ್ತಾ ಇರೋದು. ಹಾಗಾಗಿ ತಿನ್ನುವುದರಿಂದ ಅಂದ್ರೆ ನಾನು ಅತಿಯಾಗಿ ತಿಂದ್ರೆ ನನಗೆ ಧ್ಯಾನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಾನು ಉಪವಾಸ ಮಾಡ್ತೀನಪ್ಪ. ಏಕಾದಶಿ ಉಪವಾಸ ಮಾಡ್ತೀನಿ. ಶನಿವಾರ ಶನೀಶ್ವರನ್ಗೆ ಅಂತ ಉಪವಾಸ ಮಾಡ್ತೀನಿ. ಗುರುವಾರ ರಾಯರಿಗೆ ಅಂತ ಉಪವಾಸ ಮಾಡ್ತೀನಿ. ಸೋಮವಾರ ಶಿವನಿಗೆ ಅಂತ ಉಪವಾಸ ಮಾಡ್ತೀನಿ. ಕೆಲವ್ರು ಹೆಂಗಸರಿರ್ತಾರೆ. ಅವ್ರಿಗ್ ಕೇಳಿ ಯಾವಾಗ ಊಟ ಮಾಡ್ತೀರಾ ಅಂತಂದ್ರೆ, ಇಲ್ಲ ರೀ ಇವತ್ ಈ ದೇವ್ರಿಗ್ ಉಪವಾಸ, ಇದ್ ಆ ದೇವ್ರಿಗ್ ಉಪವಾಸ, ಇವತ್ ಷಷ್ಠಿ, ಇವತ್ ಸಪ್ತಮಿ, ಇವತ್ ಅಷ್ಟಮಿ, ಇವತ್ ದಶಮಿ. ಹಾಗಿದ್ರೆ ಊಟ ಯಾವಾಗ್ ಮಾಡ್ತೀಯಾ? ಅತಿಯಾಗಿ ಮಿತಿ ಮೀರಿದ ಉಪವಾಸವೂ ಸಹ ಒಳ್ಳೆಯದಲ್ಲ. ಇದರಿಂದ ನೀನೂ ಸಹ ಧ್ಯಾನಕ್ಕೆ ಕೂರೋದಿಕ್ಕೆ ಯೋಗ್ಯವಲ್ಲ. ಅಂದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನಿನ್ನ ದೇಹದಲ್ಲಿ ನಾನಿದ್ದೀನಿ. ನನ್ನನ್ನ ನೀನು ನೋಡ್ಬೇಕು ಅಂದ್ರೆ ನಿನ್ನ ಆಹಾರ ಕ್ರಮ ಹೇಗಿರ್ಬೇಕು ಅನ್ನುವಂತಹ ದೊಡ್ಡ ವಿಚಾರವನ್ನ ನಮ್ ಮುಂದೆ ತಗೊಂಡ್ಬಂದಿಡ್ತಾ ಇದೆ. ನಾವು ತುಂಬಾ ಚಿಕ್ಕ ಊಟ ಅಂದ ತಕ್ಷಣ ನಾವೇನ್ ಅನ್ಕೊಂತೀವಿ, ಅದು ತುಂಬಾ ಚಿಕ್ಕ ವಿಷಯ ನಮ್ಗೆ. ಇಲ್ಲ, ಇದು ಚಿಕ್ಕ ವಿಷಯ ಅಲ್ಲ. ನೀನು ಸೇವಿಸುವ ಆಹಾರ ಅದು ಹೋಮಕ್ಕೆ ಸಮ. ಹಾಗಾಗಿ ನೀನು ಹೋಮ ಮಾಡ್ತಿದ್ಯಾ, ಆಹುತಿಯನ್ನ ಹಾಕ್ತಿದ್ಯಾ ಅಂದಾಗ ನೀನು ನಿನ್ನಲ್ಲಿರುವಂತಹ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ. ಅದರ ಜೊತೆ ನೀನು ಅತಿಯಾದ ಆಹಾರವನ್ನ ತಿಂದರೆ ಅಥವಾ ಮಿತಿಮೀರಿದ ಉಪವಾಸವನ್ನ ಮಾಡಿದರೂ ಸಹ ನೀನು ಅನಾರೋಗ್ಯಕ್ಕೆ ತುತ್ತಾಗ್ತೀಯ. ಅನಾರೋಗ್ಯಕ್ಕೆ ತುತ್ತಾದಾಗ ಆಬ್ವಿಯಸ್ಲಿ ನೀನ್ ಧ್ಯಾನಕ್ಕೆ ಕೂತ್ಕೊಳ್ಳೋದಿಕ್ಕಾಗೋದಿಲ್ಲ. ನೀನು ಭಗವಂತನನ್ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಕ್ಲಿಯರ್ ಕಟ್. ಹಾಗಿದ್ರೆ ಬರೀ ಆಹಾರ ಸಾಕಾ? ನಾನು ಮಿತಿಯಾಗೆ ಆಹಾರ ತಿಂತೀನಪ್ಪ. ನಾನು ತುಂಬಾ ಲಿಮಿಟ್ ಅಲ್ಲಿ ನೋಡ್ಕೊಂಡೆ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡ್ತೀನಿ. ಹಾಗಿದ್ರೆ ನಾನು ಧ್ಯಾನಕ್ಕೆ ಕೂರೋದಿಕ್ಕೆ ಯೋಗ್ಯಳ ಅಂದ್ರೆ, ಇದು ಒಂದು ಸ್ಟೆಪ್. ಹೈಟ್ ವೆಯ್ಟ್ ಚೆಕ್ ಮಾಡಿದಾರೆ ಅಷ್ಟೇ. ಮಿಲ್ಟ್ರಿಗೆ ಸೇರಿಸ್ಕೋಬೇಕಾದ್ರೆ ಒಂದ್ ಚೆಕ್ ಆಗಿದೆಯಲ್ಲ, ಅದು ಒಂದ್ ಚೆಕ್ ಆಗಿದೆ. ಈಗ ಎರಡನೇ ಚೆಕ್ ಇದೆ. ಎರಡನೇ ಚೆಕ್ ಏನಪ್ಪಾ? ಅತಿಯಾಗಿ ನಿದ್ರಿಸುವವನೂ ಸಹ ಧ್ಯಾನಕ್ಕೆ ಯೋಗ್ಯವಿಲ್ಲದವನು. 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ನಾನು 12 ಗಂಟೆ ಮಲ್ಕೊಂತೀನಿ. ನನಗೇನೂ ಕೆಲ್ಸ ಇಲ್ಲ ಕಣ್ರಿ. ರಿಜೆಕ್ಟೆಡ್. ನೀನು ಧ್ಯಾನಕ್ಕೆ ಕೂರೋದಿಕ್ಕೆ ನಿನಗೆ ಯೋಗ್ಯತೆನೇ ಇಲ್ಲ. ಅಥವಾ ಬೆಳಗ್ಗೆ ನಾನು ಎದ್ದು ಬೇಗ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಈಗ ಬೆಳಗ್ಗೆ ನನ್ ಮಕ್ಳೆಲ್ಲ 8:30 ಕೆಲ್ಸಕ್ಕೆ ಮತ್ತೆ ಸ್ಕೂಲಿಗೆಲ್ಲ ಹೋಗ್ಬಿಡ್ತಾರಪ್ಪ. ನಾನು 9 ಗಂಟೆಗೆ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡೆ ಅಂದ್ರೆ ಮತ್ತೆ ಅವರೆಲ್ಲ ಬರೋದ್ 3 ಗಂಟೆಗಲ್ವಾ? ಅಲ್ಲಿವರೆಗೂ ಮಲ್ಕೊಂಡಿರ್ತೀನಿ. ನೋ, ರಿಜೆಕ್ಟೆಡ್. ಬೆಳಗ್ಗಿನ ಹೊತ್ತು ಅತಿಯಾಗಿ ನಿದ್ರೆ ಮಾಡಿದ್ರೂ ಸಹ ರಿಜೆಕ್ಟೆಡ್. ಒಟ್ಟು ನೀನು ನಿದ್ರೆಯನ್ನ ಜಾಸ್ತಿ ಮಾಡ್ತಾ ಇದೀಯಾ, ನೀನು ಧ್ಯಾನಕ್ಕೆ ಯೋಗ್ಯ ಇಲ್ಲ. ರಿಜೆಕ್ಟೆಡ್. ಹಾಗಿದ್ರೆ ಎಷ್ಟೊತ್ತು ಮಲ್ಕೋಬೇಕು? ಒಬ್ಬ ಆರೋಗ್ಯವಂತ ಮನುಷ್ಯ ಕೇವಲ ವೇದ ಹೇಳ್ತಾ ಇದೆ 6ರಿಂದ 8 ಗಂಟೆಗಳ ಕಾಲ ಇಟ್ ಈಸ್ ಎ ಗುಡ್ ಸ್ಲೀಪ್. ಒಂದು 11 ಗಂಟೆಗೆ ಮಲ್ಕೊಂಡು 5 ಗಂಟೆವರೆಗೂ ನೀನು ನಿದ್ರೆ ಮಾಡ್ತೀಯಾ, ಒಳ್ಳೇದು. ನೀನು ಸರಿಯಾಗಿ ನಿದ್ರೆ ಮಾಡ್ತಾ ಇದೀಯಾ, ನೀನು ಸೆಲೆಕ್ಟ್ ಆಗಿದ್ಯಾ. ತಕ್ಷಣ ಯಾರೋ ಒಬ್ರು ಓಡ್ ಬರ್ತಾರಪ್ಪ, ನಾನು ಅಷ್ಟೊಂದು ನಿದ್ರೆ ಮಾಡಲ್ಲ ಕಣ್ರಿ. ನಾನು ರಾತ್ರಿ ಅಡಿಗೆ ಎಲ್ಲ ಮಾಡಿ, ಅಡಿಗೆ ಮನೆ ಕ್ಲೀನ್ ಮಾಡಿ, ಫುಲ್ಲು ಕೆಲಸ ಎಲ್ಲ ಮುಗಿಸಿ ನಾನು ಮಲ್ಕೊಳ್ಳೋದೇ ಒಂದು 12 ಗಂಟೆ ಆಗತ್ತೆ. ಆಮೇಲೆ ಬ್ರಾಹ್ಮಿ ಮುಹೂರ್ತ, ನಾನು ಯೋಗಕ್ಕೆ ಹೋಗ್ಬೇಕು. ಹಾಗಾಗಿ ನಾನು 4 ಗಂಟೆಗೆ ಎದ್ಬಿಡ್ತೀನಪ್ಪ. ನಾನು ನಿದ್ದೆ ಮಾಡೋದೇ ತುಂಬಾ ಕಮ್ಮಿ ರೀ. ಎಲ್ಲೋ ಒಂದ್ 2ರಿಂದ 3 ಗಂಟೆ ಮಲ್ಕೊಳ್ತೀನಿ ಅಷ್ಟೇ ಅಪ್ಪ. ನಾನು ನಿದ್ರೆನೇ ಮಾಡೋದಿಲ್ಲ.
ನಾನು ನನ್ನ ಪೂರ್ತಿ ಸಮಯವನ್ನ ಭಗವಂತನಿಗೆ ಕೊಡ್ತೀನಿ. ರಿಜೆಕ್ಟೆಡ್ ಅಂದ್ರೆ ನೀನು ಕಮ್ಮಿ ನಿದ್ರೆ ಮಾಡ್ತೀಯಾ? ನೀನೂ ಸಹ ಧ್ಯಾನಕ್ಕೆ ಯೋಗ್ಯವಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನ ಜಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ನೈವಾರ್ಜುನ. ಅತಿಯಾಗಿ ಮಲ್ಕೊಳ್ತೀಯಾ? ರಿಜೆಕ್ಟೆಡ್. ನಿದ್ರನೇ ಮಾಡೋದಿಲ್ವಾ? ರಿಜೆಕ್ಟೆಡ್. ಊಟ ಕಮ್ಮಿ ಮಾಡ್ತೀಯಾ? ರಿಜೆಕ್ಟೆಡ್. ಊಟ ಜಾಸ್ತಿ ಮಾಡ್ತೀಯಾ? ರಿಜೆಕ್ಟೆಡ್. ಅಂದ್ರೆ ನಮ್ಮನ್ನ ನಾವು ಹೇಗೆ ನೋಡ್ಕೋಬೇಕು ಅಂತ ಕೃಷ್ಣ ಇಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ತಿನ್ನೋದಿಕ್ಕೋಸ್ಕರ ಬದುಕು, ಬದುಕೋದಿಕ್ಕೋಸ್ಕರ ತಿನ್ನಬೇಡ. ನಿನ್ನ ಆರೋಗ್ಯ ಸರಿಯಾಗಿರ್ಬೇಕು ಅಂದಾಗ ನೀನು ಕೇವಲ 6 to 8 hours ಯು ಹ್ಯಾವ್ ಟು ಸ್ಲೀಪ್. ಅಷ್ಟು ನಿದ್ರೆ ಮಾಡ್ತಿಲ್ವಾ? ಹಾಗಿದ್ರೆ ನೀನು ನನ್ನ ಭಕ್ತನಾಗೋದಿಕ್ಕೆ ರಿಜೆಕ್ಟೆಡ್. ಅಬ್ಬಾ, ಹೌದಾ? ಇಷ್ಟೊಂದೆಲ್ಲ ಇದೆಯಾ ಅಂತ ಅಂದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ಈ ಮಾತು ಕೃಷ್ಣ ಹೇಳಿದ್ದು ಸರಿ, ಆದರೆ ಇದು ಸಾಮಾನ್ಯ ಜನರಿಗೆ, ಯೋಗಿಗಳಿಗೆ ಅಲ್ಲ. ಇಲ್ಲಿ ಯಾಕೆ ಯೋಗಿಗಳಿಗಲ್ಲ ಅಂತ ಹೇಳ್ತಿದಾರಪ್ಪ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಪುಟ್ಟ ಧ್ರುವ, ಧ್ರುವ ಮಹಾರಾಜ್ ಅಂತ ಕರಿತೀವಿ, ಆತ ತಿಂಗಳಾನುಗಟ್ಲೆ ಊಟ ಇಲ್ಲದೆ, ನಿದ್ರೆ ಇಲ್ಲದೆ ಭಗವಂತನಿಗೋಸ್ಕರ ತಪಸ್ಸನ್ನ ಮಾಡಿ ಭಗವಂತನನ್ನ ಒಲಿಸ್ಕೊಂಡ. ಆದರೆ ಇದು ನಿನಗೆ ಸಾಧ್ಯವಿಲ್ಲ, ಸಾಮಾನ್ಯ ಜನರು, ವಿ ಕಾಂಟ್ ಡೂ ದಿಸ್. ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ನೀನು ಅತಿಯಾಗಿ ತಿನ್ಲೂ ಬೇಡ, ಅತಿಯಾಗಿ ಮಲ್ಕೊಳ್ಳೂ ಬೇಡ, ಹಾಗಂತ ಅತಿಯಾಗಿ ಉಪವಾಸವೂ ಮಾಡಬಾರ್ದು, ನಿದ್ರಾಹೀನತೆಯಿಂದಲೂ ಸಹ ನೀನು ಇರಬಾರ್ದು. ಅರ್ಲಿ ಟು ಸ್ಲೀಪ್, ಅರ್ಲಿ ಟು ಗೆಟ್ ಅಪ್. ಬೇಗ ಮಲ್ಕೋ, ಬೇಗ ಎದ್ದೇಳು, ಚಟುವಟಿಕೆಯಿಂದ ಇರು. ನಿನ್ನ ಕರ್ಮಕ್ಕೆ, ವರ್ಣಕ್ಕೆ ಏನು ಕರ್ಮ ಬಂದಿದೆ, ಕೆಲಸ ಬಂದಿದೆ, ಅದನ್ನ ಚಟುವಟಿಕೆಯಿಂದ ಇದ್ದು ನೀನು ನಿನ್ನ ಕೆಲಸವನ್ನ ಮಾಡು. ಆಗ ನೀನು ಧ್ಯಾನಕ್ಕೆ ಕುಳಿತಾಗ ನಾನು ನಿನ್ನನ್ನ ಕಾಣುವೆ. ನೋಡಿ, ಅಂದ್ರೆ ಇದರ ಅರ್ಥ ಇವತ್ ಬೆಳಗ್ಗೆ ನುಡಿ ಮುತ್ತಲಿತ್ತಲ್ಲ, ಸೆಲ್ಫ್ ಲವ್, ಅದೇ ಇಲ್ಲೂ ಇರೋದು. ಮೊದಲು ನೀನು ನಿನ್ನ ಬಗ್ಗೆ ಧ್ಯಾನವನ್ನ ಕೊಡು. ಟೈಮಿಗೆ ಕರೆಕ್ಟಾಗಿ ಊಟ ಮಾಡು, ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡು. ನೀನ್ ತುಂಬಾ ಚೆನ್ನಾಗಿದ್ಯಾ, ನಾನ್ ನಿನ್ನನ್ನ ಪ್ರೀತಿಸ್ತೀನಿ. ಯಾವ ರೀತಿ ಪ್ರೀತಿಸ್ತೀನಿ? ಧ್ಯಾನದಲ್ಲಿ ನಾನು ನಿನಗೆ ಕಂಡು ನಿನ್ನನ್ನ ನಾನು ಪ್ರೀತಿಸ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತುಂಬಾ ಚಿಕ್ಕ ವಿಷಯ ಅಂತ ನಿಮಗೆ ಅನ್ಸಿದ್ರೆ ಖಂಡಿತ ಅಲ್ಲ, ಇದು ಚಿಕ್ಕ ವಿಷಯ ಅಲ್ಲ. ನೀವು ಕುತ್ಕೊಳ್ಳಿ, ನಿಮ್ಮ ಟೈಮ್ ಟೇಬಲ್ ಹಾಕೊಳ್ಳಿ, ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಭಗವಂತ ಹೇಳಿದ ಹಾಗೆ ನಾವು ಮಾಡ್ತಾ ಇದ್ದೀವಾ? ನಾನು ಅತಿಯಾಗಿ ಉಪವಾಸ ಮಾಡ್ತಾ ಇಲ್ವಾ, ಅಥವಾ ಅತಿಯಾಗಿ ತಿಂತಾ ಇಲ್ವಾ? ಅತಿಯಾಗಿ ನಿದ್ರೆ ಮಾಡ್ತಾ ಇದ್ದೀನಾ, ಅಥವಾ ನಿದ್ರೆನೇ ಮಾಡ್ತಾ ಇಲ್ವಾ? ನನಗ್ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನೀವೇ ಒಂದು ಟೆಸ್ಟ್ ಮಾಡ್ಕೊಳ್ಳಿ. ಒಂದು, ಸಮಯಕ್ಕೆ ಸರಿಯಾಗಿ ತಿನ್ನು, ಅತಿಯಾಗಿ ತಿನ್ಬೇಡ. ಸಮಯಕ್ಕೆ ಸರಿಯಾಗಿ ಮಲಗು, ಅತಿಯಾಗಿ ಮಲಗಬೇಡ. ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ನಾವೆಲ್ಲರೂ ಮಾಡುವಂತಹ ದೊಡ್ಡ ತಪ್ಪು ಏನಪ್ಪಾ ಅಂತ ಅಂದ್ರೆ, ಎದ್ದೇಳುವುದಕ್ಕೆ ಅಲಾರಾಮ್ ಇಟ್ಕೊಂತೀವಿ, ಮಲಗೋದಕ್ಕೆ ಅಲಾರಾಮ್ ಇಟ್ಕೊಂತೀವ? ಇಲ್ಲ ಅಲ್ವಾ? ಇವತ್ತಿಂದ ಮಲಗೋದಕ್ಕೂ ಅಲಾರಾಮ್ ಇಟ್ಕೋಬೇಕು. ಯಾಕೆ ಅಂದ್ರೆ, ನನ್ನ ಸಮಯವನ್ನ ನನಗೋಸ್ಕರ ನಾನು ಮೀಸಲಿಟ್ಕೋಬೇಕು. ಕೆಲ್ಸ ಬಿಟ್ಟು ಮಲ್ಕೋ ಅಂತಾನೂ ಹೇಳ್ತಿಲ್ಲ ಭಗವಂತ. ವಿತ್ ಇನ್ ಯುವರ್ ಟೈಮ್ ಯು ಹ್ಯಾವ್ ಟು ಫಿನಿಶ್ ಎವ್ರಿಥಿಂಗ್. ನೀನು ನಿನ್ನ ಬಗ್ಗೆ ಗಮನವನ್ನ ಕೊಡು. ಇದೇ ಆಯುರ್ವೇದನು ಹೇಳೋದು. 6 ರಿಂದ 8 ಗಂಟೆಗಳ ಕಾಲ ಮಲ್ಕೋ. 100% ತಿನ್ಬೇಡ, 50% ತಿನ್ನು, 25% ನೀರಿಟ್ಕೋ, 25% ಗಾಳಿಗೆ ಜಾಗ ಬಿಡು. ಆಗ ನಿನ್ಗೆ ಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ. ಡೈಜೆಷನ್ ಚೆನ್ನಾಗಾಯ್ತಾ, ಯಾವುದೇ ರೀತಿಯಾದಂತಹ ಫಿಸಿಕಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಶುಗರು, BP, ಇನ್ನೊಂದು ಮತ್ತೊಂದು ಯಾವುದು ಬರೋದಿಲ್ಲ. ಹಾಗಂತ ಯಾವುದನ್ನು ಅತಿಯಾಗಿ ಮಾಡಬೇಡ. ಉಪವಾಸ ಅತಿಯಾಗಿ ಮಾಡಬೇಡ, ನಿದ್ರಾಹೀನತೆಯಿಂದ ಇರಬೇಡ, ಸುಮ್ಮನೆ ಸೋಂಬೇರಿ ತರ ಕೂತ್ಕೋಬೇಡ, ಚಟುವಟಿಕೆಯಿಂದಿರು, ಆಕ್ಟಿವ್ ಆಗಿರು.
ನೀನ್ ದಪ್ಪ ಇದ್ಯಾ, ಸಣ್ಣ ಇದ್ಯಾ, ಇನ್ನೊಂದಿದ್ಯಾ, ಮತ್ತೊಂದಿದ್ಯಾ ನನಗ್ ಗೊತ್ತಿಲ್ಲ. ನೀನ್ ಆಕ್ಟಿವ್ ಆಗಿದ್ಯಾ, ನಿನ್ ಕೆಲ್ಸ ನೀನ್ ಮಾಡ್ಕೊಳ್ತಾ ಇದ್ಯಾ, ನಿಂಗ್ ಶುಗರು, ಬಿಪಿ ಏನೂ ಇಲ್ವಾ? ಯು ಆರ್ ಫಿಟ್ ಅಂಡ್ ಫೈನ್. ಯು ಆರ್ ಸೆಲೆಕ್ಟೆಡ್. ತುಂಬಾ ದೊಡ್ಡ ವಿಷಯ. ಯೋಚನೆ ಮಾಡಿ. ಏಕೆಂದ್ರೆ ಇದು ನಮ್ಮ ಹೆಂಗಸರು ನಿಜಕ್ಕೂ ಸಹ ತಿಳಿದುಕೊಳ್ಳಬೇಕಾದಂತಹ ವಿಷಯ ಅಂತ ನನಗನ್ಸುತ್ತೆ. ಎಲ್ಲರ ಬಗ್ಗೆ ಗಮನ ಕೊಡುವ ನಾವು, ನಮ್ಮ ಆರೋಗ್ಯದ ಬಗ್ಗೆ, ನನ್ನ ದೇಹದ ಬಗ್ಗೆ ನಾನು ಗಮನ ಕೊಡಬೇಕು. ಯಾಕೆ ಅಂದ್ರೆ ಭಗವಂತ ಬೇರೆ ಎಲ್ಲೋ ಅಲ್ಲ, ನಾನು ಧ್ಯಾನಕ್ಕೆ ಕುಳಿತಾಗ ನನ್ನ ದೇಹದ ಒಳಗೆ ಭಗವಂತ ನನಗೆ ಕಾಣಿಸೋದು. ಯೋಚನೆ ಮಾಡಿ. 17ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಯುಕ್ತ ಅಂದ್ರೆ ನಿಯಂತ್ರಿತವಾದ ಆಹಾರ ತಿನ್ನುವಿಕೆ, ವಿಹಾರಸ್ಯ ವಿಹಾರ ಇರುವವನಿಗೆ, ಯುಕ್ತ ನಿಯಂತ್ರಿತವಾದ, ಚೇತನಸ್ಯ ಪೋಷಣೆಯಾಗಿ ಕೆಲಸ ಮಾಡುವವನಿಗೆ, ಕರ್ಮಸು ಕರ್ತವ್ಯ ನಿರ್ವಹಣೆಯಲ್ಲಿ, ಯುಕ್ತ ನಿಯಂತ್ರಿತವಾದ, ಸ್ವಪ್ನ ಅವಬೋಧಸ್ಯ ನಿದ್ರೆ ಮತ್ತು ಎಚ್ಚರವಿರುವವನಿಗೆ, ಯೋಗ ಯೋಗಾಭ್ಯಾಸವು ಅವತಿ ಆಗುತ್ತದೆ, ದುಃಖಾಹ ನೋವುಗಳನ್ನ ಕಡಿಮೆ ಮಾಡುವಂತಹದು. ಇಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಕೃಷ್ಣ ಅಂತ ನಾವೇನಾದ್ರೂ ನೋಡೋದಾದ್ರೆ, ಯುಕ್ತಹಾರ ವಿಹಾರಸ್ಯ ಅಂದ್ರೆ ಯುಕ್ತವಾದ ಆಹಾರವನ್ನ ನಾನು ತಿನ್ನಬೇಕು. ಅಂದ್ರೆ ಅತಿಯಾಗಿ ತಿನ್ನೋದಲ್ಲ, ತಿನ್ನದೇ ಇರೋದು ಅಲ್ಲ. ತಿನ್ನುವ ಆಹಾರವನ್ನ ನಾನು ಹೇಗೆ ಸೇವನೆ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ. ಅದರ ಜೊತೆ ನೀನು ಏನು ತಿಂತೀಯಾ ಅನ್ನೋದು ಮುಖ್ಯ. ತಿಂತೀನಿ ಅಂತಂದ್ರೆ ಏನೋ ಒಂದು ತಿನ್ನೋದಲ್ಲ. ಉದಾಹರಣೆ, ಪಿಜ್ಜಾ ತಿಂದೆ ಹೊಟ್ಟೆ ತುಂಬಿತು, ಬರ್ಗರ್ ತಿಂದೆ ಹೊಟ್ಟೆ ತುಂಬಿತು ಅಲ್ಲ. ನಿನ್ನ ಆಹಾರ ಪದ್ಧತಿಯ ಮೇಲೆ ನೀನು ಗಮನವನ್ನ ಕೊಡು. ಹಾಗಿದ್ರೆ ತುಂಬಾ ಜನ ಹೇಳೋದುಂಟು, ಈಗ ಸಪೋಸ್ ನೀನು ಧ್ಯಾನದಲ್ಲಿ ಇರಬೇಕು ಅಂದಾಗ ನೀನು ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡು ಅಂತ ಸಪೋಸ್ ಯಾರಾದ್ರೂ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಇರೋದ್ ತಿನ್ಬಾರ್ದಾ? ನಿಮಗ್ ಗೊತ್ತಿಲ್ವಾ? ಆಯುರ್ವೇದದಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನೂ ಸಹ ಔಷಧಿ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ಕಣ್ರಿ. ನೀವ್ ಯಾಕ್ರಿ ನೀವ್ ಆಹಾರದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ? ಹೌದು, ಈರುಳ್ಳಿ ಬೆಳ್ಳುಳ್ಳಿ ನಿಜವಾಗಿಯೂ ಸಹ ಒಳ್ಳೇದೆ. ಅದನ್ನ ನಾನು ಕೆಟ್ಟದು ಅಂತ ನಾನೂ ಸಹ ಹೇಳ್ತಾ ಇಲ್ಲ. ಆಯುರ್ವೇದದಲ್ಲಿ ಅದನ್ನ ಔಷಧಿ ಅಂತಲೂ ಸಹ ಸ್ವೀಕಾರ ಮಾಡ್ತಾರೆ. ಆದರೆ ನೀನು ಧ್ಯಾನ ಮಾಡಬೇಕು ಅಂತ ಅಂದಾಗ ಇಂತಹ ಆಹಾರಗಳು ವರ್ಜಿತ. ಹೈ ಕ್ಯಾಲೋರಿ ಫುಡ್ ಅಂತ ಏನ್ ಹೇಳ್ತೀವಿ, ಈಗ ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂತಹ ಆಹಾರಗಳು, ಅತಿಯಾದ ಮಸಾಲೆಯುಕ್ತ ಆಹಾರಗಳು, ಇದನ್ನೆಲ್ಲಾ ತಿಂದು ನೀನು ಧ್ಯಾನಕ್ಕೆ ಕೂತಾಗ ತೇಗ್ ಬರುತ್ತೆ, ನಿದ್ರೆ ಬರುತ್ತೆ ಬಿಟ್ರೆ ಖಂಡಿತವಾಗ್ಲೂ ನೀನು ಧ್ಯಾನ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಯಾವ ರೀತಿಯಾದಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು? ಸಾತ್ವಿಕವಾದ ಆಹಾರಗಳು. ಆರಾಮಾಗಿ ನಾನು ಕೂತರೂ ಸಹ ಡೈಜೆಷನ್ ಆಗುವಂತಹ ಆಹಾರಗಳನ್ನ ನೀನು ತಿನ್ನಬೇಕು. ಆರಾಮಾಗಿ ಕೂತ್ಕೊಳ್ಳೋದು ಅಂತಂದ್ರೆ ಹಾಗಲ್ಲ. ಅಂದ್ರೆ ನಾವು ಸುಲಭವಾಗಿ ಜೀರ್ಣ ಆಗಬೇಕು, ಮೃದುವಾಗಿರಬೇಕು. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಆಹಾರ ಪದ್ಧತಿ ಏನಿದೆ. ಈಗ ಉದಾಹರಣೆ, ನಾವು ಶಿವಮೊಗ್ಗ ಸೈಡ್ನವರು ಅಂತ ಅಂದ್ರೆ ನಮಗೆ ಅನ್ನಕ್ಕೆ ನಮ್ಮ ದೇಹ ಅಡಿಕ್ಟ್ ಆಗ್ಬಿಟ್ಟಿರುತ್ತೆ. ನಾವು ಅನ್ನ ತಿಂದ್ರೇನೆ ನಮಗೆ ಡೈಜೆಷನ್ ಆಗೋದು. ಮಂಡ್ಯದಲ್ಲಿರ್ತೀವಿ, ನಾವು ಮುದ್ದೆ ತಿಂದ್ರೇನೆ ನಮಗೆ ಡೈಜೆಷನ್ ಆಗೋದು. ಅಥವಾ ನಾರ್ತ್ ಕರ್ನಾಟಕದಲ್ಲಿದ್ದೀವಿ, ನಾನು ಪ್ರತಿನಿತ್ಯ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ 4 ರೊಟ್ಟಿ ಬಡಿದ್ರೇನೆ ನಮಗೆ ಆಹಾರ ಪದ್ಧತಿ. ಅಥವಾ ನಾರ್ತ್ ಇಂಡಿಯಾಗ ಹೋಗಿ, ಅವ್ರಿಗೆ ಚಪಾತಿ ಬಿಟ್ಟು ಬೇರೆ ಆಹಾರ ಇಲ್ಲ. ಹಾಗಾಗಿ ನಿನ್ನ ಆಹಾರ ಪದ್ಧತಿ ಏನಿದೆ ಅದನ್ನೇ ಸ್ವೀಕಾರ ಮಾಡು, ಆದರೆ ಅದರಲ್ಲಿ ಸಾತ್ವಿಕತೆ ಇರಲಿ. ಅದರ ಜೊತೆ ಆಹಾರವ ಆದಷ್ಟು ನೈವೇದ್ಯವ ಮಾಡಿದಂತಹ ಆಹಾರವನ್ನ ಸ್ವೀಕಾರ ಮಾಡಿ. ಈಗ ದೇವ್ರ ಮುಂದೆ ಇಡ್ತೀವಿ ಅಂದಾಗ ಅದರಲ್ಲಿ ನಿಜವಾಗ್ಲೂ ಈರುಳ್ಳಿ ಬೆಳ್ಳುಳ್ಳಿ ಇರೋದಿಲ್ಲ. ನೀವ್ ಯಾವುದೇ ದೇವಸ್ಥಾನಕ್ಕೆ, ಪುರಾತನ ದೇವಸ್ಥಾನಗಳಿಗೆ ನೀವು ಹೋಗಿ ಆ ಆಹಾರವನ್ನ ನೈವೇದ್ಯ ಮಾಡಿ ನಿಮಗೆ ಪ್ರಸಾದದ ರೂಪದಲ್ಲಿ ಬಡಿಸ್ತಾರೆ. ಉದಾಹರಣೆ ಶೃಂಗೇರಿ ಇರ್ಬೋದು, ಹೊರನಾಡ್ ಇರ್ಬೋದು, ಧರ್ಮಸ್ಥಳ ಇರಬಹುದು ಅಲ್ವಾ? ನೀವಲ್ಲಿ ಹೋದಾಗ ಎಂತಹ ಆಹಾರವನ್ನ ಸ್ವೀಕಾರ ಮಾಡ್ತೀರಾ? ಸಾತ್ವಿಕವಾದಂತಹ ಆಹಾರ.
ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಎಲ್ಲಿಂದ ಬಂತು ಆ ರುಚಿ? ಸಾತ್ವಿಕತೆಯಿಂದ ಬಂತಾ? ಇಲ್ಲ. ಆ ಆಹಾರಕ್ಕೆ ವಿಶೇಷವಾದ ಮಹತ್ವ ಕೊಟ್ಟದ್ದು ನೈವೇದ್ಯ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತನ ನೈವೇದ್ಯ ಮಾಡಿದ್ರಿಂದ ಆ ಆಹಾರ ಸಾತ್ವಿಕತೆಯನ್ನ ಪಡಿತು. ಅಂತಹ ಆಹಾರವನ್ನ ನಾನು ಸ್ವೀಕಾರ ಮಾಡಿದಾಗ ನಾನು ಆರೋಗ್ಯವಾಗಿ ಇರುತ್ತೇನೆ. ಆಹಾರ ವಿಹಾರ ಅಂದ್ರೆ ಧ್ಯಾನ ಮಾಡುವುದಕ್ಕೆ ಪೂರಕವಾಗಿ ಇರಬೇಕು. ನಾನು ಎಷ್ಟು ತಿಂತೀನೋ ನಾನು ಅಷ್ಟು ಆಕ್ಟಿವ್ ಆಗಿ ಇರಬೇಕು. ವಿಹಾರ ನೀನು ಮಾಡುತ್ತೀಯ ಅದೇ ರೀತಿ ಇರಬೇಕು. ವಿಹಾರ ಅಂತ ಅಂದ್ರೆ ಸುಲಭವಾದ ರೀತಿಯಲ್ಲಿ ನೀನು ಚಟುವಟಿಕೆಯಿಂದ ಇರಬೇಕು. ಅದೇ ಹೇಳದ್ನಲ್ಲ ಈಗ, ಆ ಆಹಾರ ಪದ್ಧತಿಯಲ್ಲಿ ಕಳೆದ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಹೆಂಗಸರು ನೀವು ತುತ್ತಿಗ್ ಲೆಕ್ಕ ಹಾಕೋ ಹಂಗಿಲ್ಲ, ಚೆನ್ನಾಗಿ ತಿನ್ಬೇಕು. ಯಾಕೆ? ಯು ಹ್ಯಾವ್ ಟು ಡೂ ಆಲ್ ಯುವರ್ ವರ್ಕ್. ನಿನ್ನ ಕರ್ಮವನ್ನ ಮಾಡ್ಬೇಕು, ಹಾಗಾಗಿ ನೀನು ಲೆಕ್ಕ ಹಾಕಬೇಡ. ಯುಕ್ತ ಚೇಷ್ಟಸ್ಯ ಕರ್ಮಸು. ನೀನು ಏನು ನಿನ್ನ ಕರ್ಮ, ಇಲ್ಲಿ ನೋಡಿ ಕರ್ಮಸು ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ ಭಗವಂತ. ಹಾಗಾಗಿ ಕರ್ಮ ಇರಬೇಕು, ದಿನನಿತ್ಯ ನೀನು ಚಟುವಟಿಕೆಯಿಂದ ಇರಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ಅಜ್ಜಿದಿರು. ನಿಜವಾಗ್ಲೂ ನಾವು ಅವರಿಂದ ಕಲ್ತ್ಕೋಬೇಕು. ಯಾಕಪ್ಪ ಅವರಿಂದ ಕಲ್ತ್ಕೋಬೇಕು ಅಂದ್ರೆ, ಬೇಕಾದ್ರೆ ನೋಡಿ, ಅವ್ರು ಬೆಳಗ್ಗೆ ನೀವು ಆಫೀಸಿಗೆ ಹೋಗ್ಬೇಕಾ ಆಫೀಸಿಗೆ ಹೋಗ್ಬಾರ್ದಾ ನನಗ್ ಗೊತ್ತಿಲ್ಲ. ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ. ಎದ್ದು ಬಾಗ್ಲು ಮುಂದೆ ಸಾರ್ಸೋದು, ರಂಗೋಲಿ ಹಾಕೋದು, ಕಾಫಿ ಮಾಡ್ಕೊಂಡು ಕುಡ್ದು, ಸ್ನಾನ ಮಾಡ್ಕೊಂಡು ಬಂದು ಏನೋ ಒಂದು ಅವ್ರ ಕೈಲಾಗಿ ತಿಂಡಿ ಮಾಡೋದು. ಅಂದ್ರೆ ಅವ್ರು ಹೇಗಿರ್ತಾರಪ್ಪ ಅಂದ್ರೆ ಕ್ರಿಯಾಶೀಲರಾಗಿರ್ತಾರೆ. ನಮೀಗ ಅನ್ಸುತ್ತೆ, ಅಯ್ಯೋ ಇಷ್ಟೊಂದು ವಯಸ್ಸಾಗಿರೋರು ಇಷ್ಟ ಕೆಲ್ಸ ಯಾಕೆ ಮಾಡ್ತಾರೆ? ಯಾಕೆ ಅಂತ ಅಂದ್ರೆ ಇಲ್ಲಿ ಅವನೇ ಹೇಳ್ಬಿಟ್ಟಿದ್ದಾನೆ ಕರ್ಮಸು ಅಂತ. ಅವ್ರ ಕರ್ಮ ಏನಿದೆ, ಅವ್ರ ಕೆಲ್ಸ ಏನಿದೆ, ವಾಟ್ ಈಸ್ ಹರ್ ಡ್ಯೂಟಿ, ಶಿ ಇಸ್ ಡೂಯಿಂಗ್. ಅವ್ರ ಕೆಲ್ಸ ಮಾಡ್ತಾ ಇರೋದ್ರಿಂದನೇ ಅವ್ರು ಆಕ್ಟಿವ್ ಆಗಿದ್ದಾರೆ, ಅವ್ರ ಚಟುವಟಿಕೆಯಿಂದ ಇದ್ದಾರೆ. ಎಲ್ಲ ಕೆಲ್ಸದವ್ರು ಬರ್ತಾರೆ, ಕೆಲಸ ಮಾಡ್ಬಿಡ್ತಾರೆ, ಅಡಿಗೆಯವ್ರು ಬರ್ತಾರೆ, ಅಡಿಗೆ ಮಾಡ್ತಾರೆ, ನಾನು ಆರಾಮ ಕೂತ್ಕೊಳ್ಳೋದು, ತಿನ್ನೋದು, ಮಲಗೋದು. ನಿನ್ನ ಚಟುವಟಿಕೆ ಏನ್ ಬಂತು ಅಲ್ವಾ? ಕೊನೇ ಪಕ್ಷ ನಿನ್ನ ಕರ್ಮವನ್ನ, ನಿನ್ನ ಚಟುವಟಿಕೆ ಏನಿದೆ ಅದನ್ನ ನೀನು ಮಾಡು. ಅದರ ಜೊತೆ ಈಗ ನಿನ್ನ ಕರ್ಮ ಅಂತ ಅಂದ ತಕ್ಷಣ, ಈಗ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಶಾಸ್ತ್ರ ಹೇಳುತ್ತೆ, ನೀನು ಕುಳಿತುಕೊಂಡು ಮೌನದಲ್ಲಿ ಊಟವನ್ನ ಸ್ವೀಕಾರ ಮಾಡು. ನೀನವಂತೀವಪ್ಪ, ಇಲ್ಲಪ್ಪ ನಾನು ನಿಂತ್ಕೊಂಡು ತಿಂತೀನಿ, ಮಸಾಲ ಇರೋದೇ ತಿಂತೀನಿ, ಓಡಾಡ್ಕೊಂಡು ತಿಂತೀನಿ, ಅಡ್ಡಾಡ್ಕೊಂಡು ತಿಂತೀನಿ, ಮಲ್ಗಾಡ್ಕೊಂಡು ತಿಂತೀನಿ, ಉಲ್ಡಾಡ್ಕೊಂಡು ತಿಂತೀನಿ, ಹಾಸಿಗೆ ಮೇಲೆ ತಿಂತೀನಿ. ಶಾಸ್ತ್ರ ಎಲ್ಲಿದೆ ಅಲ್ವಾ? ಅಂದ್ರೆ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಆಹಾರ ನೀನು ಊಟ ಮಾಡ್ತಾ ಇದೀಯಾ, ಇದು ಹೋಮಕ್ಕೆ ಸಮ. ಹೋಮ ಯಾರು ಓಡಾಡ್ಕೊಂಡ್ ಮಾಡ್ತೀರಾ? ಅಥವಾ ಭಗವಂತನ್ ಪೂಜೆ ಮಾಡ್ತಾ ಇದೀವಿ ಅಂತ ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡ್ ಮಾಡ್ತೀವಾ? ಇಲ್ಲ ಅಲ್ವಾ? ಅದಕ್ಕೆ ಆದ ನಿಯಮಗಳಿದೆ, ಅದಕ್ಕೆ ಆದಂತಹ ಪದ್ಧತಿಗಳಿದೆ. ಅದನ್ನೇ ಇಲ್ಲಿ ಹೇಳಿದ್ರು. ಈಗ ನೀನು ಆಹಾರ ಪದ್ಧತಿ, ನೀನು ಊಟ ಮಾಡ್ಬೇಕಾ, ಕುತ್ಕೋ, ಕರೆಕ್ಟಾಗಿ ಊಟ ಕುತ್ಕೊಂಡು ನೀನು ತಿನ್ನು, ಆಹಾರವನ್ನ ಒಳ್ಳೆ ರೀತಿಯಲ್ಲಿ ನೀನು ತಿನ್ನು. ಹಾಗಾಗಿ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಅದು ನಿಜವಾಗ್ಲೂ ಸಹ ಒಳ್ಳೇದು. ನಾವಿಲ್ಲಿ ಫಾಲೋನೇ ಮಾಡ್ತಾ ಇಲ್ಲ. ಅದನ್ನೇ ಹೇಳೋದು ಸದಾಚಾರ ಅಂತ. ಸದಾಚಾರ ಅಂದ್ರೆ ಏನು? ಹೀಗೇ ಇರ್ಬೇಕು, ನಾನು ಇಲ್ಲೇ ಕುತ್ಕೋಬೇಕು, ನಾನು ಇಲ್ಲೇ ಊಟ ಮಾಡ್ಬೇಕು, ಇಲ್ಲೇ ಮಲ್ಕೋಬೇಕು ಅಲ್ವಾ? ನಮ್ ಮನೇಲಿ ಅಡಿಗೆ ಮನೆ, ರೂಮು, ಹಾಲು, ಬೆಡ್‌ರೂಮು ಅಥವಾ ಟಾಯ್ಲೆಟು, ಬಾತ್ರೂಮ್ ಎಲ್ಲ ಇರುತ್ತೆ. ಯಾವ್ಯಾವ ಕೆಲ್ಸ ಎಲ್ಲೆಲ್ಲಿ ಮಾಡ್ಬೇಕೋ ಅಲ್ಲಲ್ಲೇ ಮಾಡ್ತೀವಲ್ವಾ? ಯಾವ್ಯಾವ ಕೆಲ್ಸನ ಎಲ್ಲೆಲ್ಲೋ ಮಾಡಲ್ಲ ಅಲ್ವಾ? ಅದೇ ರೀತಿ ನಾವು ಸಹ ಅಷ್ಟೇ ಸದಾಚಾರವನ್ನ ಬೆಳೆಸ್ಕೋಬೇಕು. ನಾನು ಎಲ್ಲಿ ಹೇಗಿರ್ಬೇಕು, ನನ್ನ ಕರ್ಮ ಏನು, ನಾನು ಏನ್ ತಿಂತಾ ಇದ್ದೀನಿ, ಹೇಗ್ ಮಲಗ್ತಾ ಇದ್ದೀನಿ. ಅದರ ಜೊತೆ ಇಲ್ಲಿ ಹೇಳ್ತಾ ಇದ್ದಾರೆ, 3ನೇ ಪಾದದಲ್ಲಿ ಹೇಳ್ತಾರೆ, ಯುಕ್ತ ಸ್ವಪ್ನಾವಬೋಧಸು. ಅಂದ್ರೆ ಸ್ವಪ್ನ ಅವಬೋಧ, ನಿದ್ರೆ, ಎಚ್ಚರ ಸರಿಯಾದ ಸಮಯಕ್ಕೆ ಮಾಡಬೇಕು. ಇಲ್ಲೂ ಅದೇ, ಈಗ ಏನ್ 16ನೇ ಶ್ಲೋಕದಲ್ಲಿ ಹೇಳಿದ್ರು ಅದನ್ನೇ 17ನೇ ಶ್ಲೋಕದಲ್ಲೂ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಭಗವಂತ. ನೀನು ನಿನ್ನ ಈ ಬಾಡಿ ಏನಿದೆ, ಇದಕ್ಕೆ ಅದರದೇ ಆದಂತಹ ಒಂದು ಕ್ಲಾಕ್ ಸಿಸ್ಟಮ್ ಇದೆ. ಈಗ ನೋಡಿ, ಪ್ರಾಣಿಗಳಿರ್ಬಹುದು, ಪಕ್ಷಿಗಳಿರಬಹುದು, ಅಥವಾ ನಾವಿರ್ಬಹುದು. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಹಿರಿಯರೂ ಸಹ ಅಷ್ಟೇ, ಬೆಳಿಗ್ಗೆ ಎದ್ದೇಳ್ತಿದ್ದ ಹಾಗೆ
ಊಟ ಮಾಡಿ ಹೊಲ ಅಥವಾ ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು. ಮನೆಗ್ ಬಂದು ರಾತ್ರಿ ಊಟ ಮಾಡಿ ನಾಟಕನೋ, ಹಾಡೋ ಏನೋ ಒಂದ್ ಸ್ವಲ್ಪ ಅವರ ಮನರಂಜನೆಗೆ ಏನೋ ಒಂದು ಮಾಡ್ಕೊಂಡು ಬೇಗ ಮಲ್ಗೋರು, ಬೇಗ ಎದ್ದೇಳೋರು. ಅಲ್ವಾ? ಪ್ರಾಣಿಗಳು ಅಷ್ಟೇ. ಬೆಳಗ್ಗೆ ಬೇಗ ಎದ್ದೇಳ್ತವೆ. ರಾತ್ರಿ ಏನೂ ತಿನ್ನೋದಿಲ್ಲ, ಮಲಗಿರುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನೈಟ್ ಶಿಫ್ಟು, ಮಾಡ್ಯುಲರೈಸೇಷನು, ಅದು ಇದು ಹಾಳು ಮೂಳು ಅಂತ ಹೇಳಿ ನನ್ನ ದೇಹಕ್ಕೆ ಸರಿಯಾದ ಒಂದು ಕ್ಲಾಕ್ ಸಿಸ್ಟಮ್ಮೇ ಇಲ್ಲ. ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಎದ್ದೇಳ್ತೀನಿ, ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ತಿಂತೀನಿ, ಏನ್ ಸಿಕ್ಕುತ್ತೋ ಅದೆಲ್ಲ ತಿಂತೀನಿ. ನನ್ನ ಆಹಾರ ಪದ್ಧತಿಯೇ ಅಲ್ಲದಂತಹ ಆಹಾರವನ್ನ ನಾನು ಸ್ವೀಕಾರ ಮಾಡ್ತೀನಿ. ಬ್ರೆಡ್ಡು, ಪಿಜ್ಜಾ, ಬರ್ಗರು ಇದ್ಯಾವುದು ನಿನ್ನ ಆಹಾರ ಪದ್ಧತಿ ಅಲ್ಲ. ಇದು ನಿನ್ನ ಆಹಾರ ಪದ್ಧತಿನಾ? ಯೋಚನೆ ಮಾಡು. ನಿನ್ನ ಆಹಾರ ಪದ್ಧತಿಯನ್ನ ನೀನು ತಗೋ. ನಾನು ಸಪೋಸ್ ಟೈಮಿಗೆ ಸರಿಯಾಗಿ ಮಲ್ಗೋಲ್ಲ, ಟೈಮಿಗೆ ಸರಿಯಾಗಿ ಎದ್ದೇಳೋದಿಲ್ಲ ಅಂದಾಗ ಏನಾಗತ್ತೆ, ನನ್ನ ದೇಹ ಏನಿದೆ ವಾತ, ಪಿತ್ತ, ಕಫ ಅಂತ ಆಯುರ್ವೇದನೂ ಸಹ ಇದೇ ಹೇಳುತ್ತೆ. 3 ರೀತಿಯಾದಂತಹ ಗುಣಗಳಿರುತ್ತೆ. ನೀನು ಸರಿಯಾಗಿ ಎದ್ದೇಳಲಿಲ್ಲ, ಸರಿಯಾಗಿ ಮಲ್ಕೊಳ್ಳಿಲ್ಲ, ಸರಿಯಾಗಿ ತಿನ್ಲಿಲ್ಲ ಅಂದಾಗ ಏನಾಗತ್ತೆ, ವಾತ ಜಾಸ್ತಿ ಆಗುತ್ತೆ, ಇಲ್ಲ ಪಿತ್ತ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಆಗತ್ತೆ. ಎಲ್ಲವುದು ಸಹ ನನ್ನ ರೊಟೀನ್ ಏನಿದೆ ಅದು ಏರುಪೇರು ಆಗ್ತಾ ಹೋಗತ್ತೆ. ಹಾಗಾಗಿ ನಿಜ ಹೇಳ್ಬೇಕಂದ್ರೆ ಅರ್ಲಿ ಟು ಸ್ಲೀಪ್, ಅರ್ಲಿ ಟು ಗೆಟ್ ಅಪ್. 10 ಗಂಟೆಗೆಲ್ಲ ಮಲ್ಕೋಬೇಕು, 5 ಗಂಟೆಗೆಲ್ಲ ಎದ್ದೇಳ್ಬೇಕು. ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ನಾನು ಮಲಗೋದ್ರಿಂದ, ಸರಿಯಾದ ಸಮಯಕ್ಕೆ ಏಳೋದ್ರಿಂದ ನನ್ನ ಆಹಾರ ಪದ್ಧತಿ ಅಥವಾ ನನ್ನ ದಿನಚರಿ ಸರಿಯಾಗಿ ಇರೋದ್ರಿಂದ ಇದರಿಂದ ಏನಾಗುತ್ತೆ, ಯೋಗ ಅವನಿಗೆ ಒಲಿದು ಬರುತ್ತೆ. ಅವನಿಗೆ ಯಾವುದೇ ರೀತಿಯಾದಂತ ಬಿಪಿನೋ, ಶುಗರೋ, ಇನ್ನೊಂದೋ ಮತ್ತೊಂದೋ ಎಷ್ಟೇ ವರ್ಷ ಆದ್ರೂ ಸಹ ಅವನಿಗೆ ಬಾಧಿಸೋದಿಲ್ಲ. ಆಹಾರ, ವಿಹಾರ, ನಿದ್ರೆ. ಆಹಾರ ಸಮಯಕ್ಕೆ ಸರಿಯಾಗಿ ತಿನ್ಬೇಕು, ಅತಿಯಾಗೂ ತಿನ್ಬೇಡ, ಉಪವಾಸವೂ ಮಾಡ್ಬೇಡ. ಅಂದ್ರೆ ಅತಿಯಾದ ಉಪವಾಸ ಮಾಡ್ಬೇಡ. ವಿಹಾರ, ನಿನ್ನ ಕರ್ಮಾನುಸಾರ ನೀನು ಚಟುವಟಿಕೆಯಿಂದ ಇರು. ನೀನ್ ಏನ್ ತಿಂತೀಯ ಅದು ಡೈಜೆಷನ್ ಮಾಡ್ಕೊಳ್ಳುವಂತಹ ಶಕ್ತಿ ನಿನ್ನ ದೇಹಕ್ಕೆ ಇದೆ. ಆಹಾರ ಏನಿದೆ ಅದು ಡೈಜೆಷನ್ ಆಗೋದೆ ವಿಹಾರದಿಂದ. ನಿದ್ರೆ, ಸಮಯಕ್ಕೆ ಸರಿಯಾಗಿ ಮಲ್ಕೋ, ಸಮಯಕ್ಕೆ ಸರಿಯಾಗಿ ಎದ್ದೇಳು. ಇದರಿಂದ ವಾತ, ಪಿತ್ತ, ಕಫ ಎಲ್ಲವುದು ಸಹ ಸರಿಯಾಗಿ ಇರುತ್ತೆ. ಇದರಿಂದ ನಿನಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬಾಧಿಸೋದಿಲ್ಲ. ಎಷ್ಟು ಚೆನ್ನಾಗಿ ನೀನು ಡಾಕ್ಟರ್ ಹತ್ರ ಹೋಗದೇ ಇರೋದು ಹೇಗೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ನೋಡಿ, ನಾನ್ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅಂದ್ರೆ ಆಟೋಮೆಟಿಕಲಿ ನಾನು ಏನ್ ಮಾಡ್ದೆ, ದುಡ್ಡು ಸೇವ್ ಆಯ್ತು ಅಲ್ವಾ? ಡಾಕ್ಟರ್ ಹತ್ರ ಹೋಗಿ ಸಾವಿರಾರು ರೂಪಾಯಿ ಡಾಕ್ಟರ್ ಫೀಸು ಕೊಟ್ಟು, ಸಾವಿರಾರು ರೂಪಾಯಿ ಮೆಡಿಸಿನ್ ತಗೊಂಬಂದು, ಆ ಮೆಡಿಸಿನ್ ತಿಂದು, ಆ ಸೈಡ್ ಎಫೆಕ್ಟು ಅದು ಇದು ಏನು ಬೇಡ. ನಿನ್ನ ಆರೋಗ್ಯ ನಿನ್ನ ಕೈಲಿದೆ. ನಿನ್ನ ಆರೋಗ್ಯ ನಿನ್ನ ಕೈಲಿರೋದ್ರಿಂದ ನೀನು ಧ್ಯಾನಕ್ಕೆ ಕೂರ್ಬೋದು. ನೀನು ಧ್ಯಾನಕ್ಕೆ ಕೂರೋದ್ರಿಂದ ಇಂದ್ರಿಯ ನಿಗ್ರಹ ಮಾಡಿ ಮನಸ್ಸನ್ನ ಹತೋಟಿಗೆ ತೆಗೆದುಕೊಂಡು ನಾನು ಹೇಳಿದ ಹಾಗೆ ಧ್ಯಾನಕ್ಕೆ ಕೂರೋದ್ರಿಂದ ನಿನ್ನ ಒಳಗಡೆ ಇರುವಂತಹ ಭಗವಂತನನ್ನ ನೀನೇ ಕಾಣಬಹುದು. ಸೂಕ್ಷ್ಮವಾಗಿ ಎಲ್ಲ ವಿಚಾರವನ್ನ ಭಗವಂತ ನಮ್ ಕೈಗೆ ಕೊಟ್ಬಿಟ್ಟಿದ್ದಾನೆ. ನೀನೇ ವೈದ್ಯನಾಗಬಹುದು ನಿನಗೆ ಅಲ್ವಾ? ಹಾಗಾಗಿ ನನ್ನ ಒಳಗಡೆ ಇರುವಂತಹ ಭಗವಂತನಿಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾಕೆಂದ್ರೆ ಭಗವಂತ ಏನೆಲ್ಲ ಆಗತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಪ್ರತಿಯೊಂದು ವಿಚಾರವನ್ನ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ನನ್ನ ಆಹಾರ ಪದ್ಧತಿ ಏನಿದೆ ಅದು ಯಾಗಕ್ಕೆ ಸಮ, ಹೋಮಕ್ಕೆ ಸಮ. ಅಂತಹ ಹೋಮವನ್ನ ಇನ್ನು ಮುಂದೇನಾದ್ರೂ ನಿಷ್ಠೆಯಿಂದ ಮಾಡೋಣ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥಿಸುತ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.